ಈಗ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ, ನಮ್ಮ ಭಾರತ ದೇಶದಲ್ಲಿ ಅನೇಕ ಋಷಿಮುನಿಗಳು, ಮಹರ್ಷಿಗಳು, ಯೋಗಿಗಳು ಕಂಡುಕೊಂಡಂತಹ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಬ್ರಹ್ಮಜ್ಞಾನ ಅಥವಾ ಆತ್ಮವಿದ್ಯೆ, ಆತ್ಮಜ್ಞಾನ ಅಂತಕ್ಕಂಥ ಅದ್ಭುತವಾಗಿರತಕ್ಕಂಥ ಈ ಒಂದು ಜ್ಞಾನವನ್ನು ಕೇವಲ ಕೆಲವು ಯೋಗಿಗಳಿಗೆ, ಮಹರ್ಷಿಗಳಿಗೆ, ಆಶ್ರಮಗಳಿಗೆ ಸೀಮಿತವಾಗಿರತಕ್ಕಂಥ ಇಂತಹ ವಿದ್ಯೆಯನ್ನು ಸಾಮಾನ್ಯ ಜನರಿಗೆ ಆಧುನಿಕ ಕಾಲದಲ್ಲಿ ತುಂಬ ಸರಳವಾಗಿ, ತುಂಬ ಶ್ರೇಷ್ಠ ಮಟ್ಟದಲ್ಲಿ, ತುಂಬ ಶುದ್ಧವಾಗಿರತಕ್ಕಂಥ ಈ ಒಂದು ಬ್ರಹ್ಮಜ್ಞಾನದ ವಿದ್ಯೆಯನ್ನು ಭಾಳ ಅದ್ಭುತವಾಗಿ ಸರಳವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಆಧುನಿಕ ಯುಗದ ಒಂದು ಆಧ್ಯಾತ್ಮಿಕ ವಿಜ್ಞಾನಿ ಮತ್ತು ಆಧುನಿಕ ಯುಗದ ಶ್ರೇಷ್ಠ ಆಧ್ಯಾತ್ಮಿಕ ಗುರುವಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ. ನಂತರ ಈ ಒಂದು PSSM ಮೂಮೆಂಟ್ ಏನಿದೆ, ಈ ಒಂದು ಆಧುನಿಕ ಯುಗದ ಅದ್ಭುತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಕ್ಷೇತ್ರದ ಒಂದು ಮೂಮೆಂಟ್ ಇದೆ. ಈ ಮೂಮೆಂಟನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ, ಈಗಲೂ ಸಹ ನಡೆಸ್ತಾ ಇರತಕ್ಕಂಥ ಅಮ್ಮ ಶ್ರೀಮಾತೆ ಸ್ವರ್ಣಮಾಲಾ ಮಾತೆ ಅಮ್ಮನವರಿಗೂ ಸಹ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಈ ಒಂದು PMC ಕನ್ನಡ ಚಾನಲ್ನಿನ ಎಲ್ಲ ಆಡಳಿತ ವರ್ಗದವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ದಿನದ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಈ ದಿನದ ಒಂದು ವಿಷಯ ಅಂತಂದರೆ ನಿತ್ಯ ಜೀವನದಲ್ಲಿ ಯೋಗ ಅಂತಕ್ಕಂಥದ್ದು. ಈ ನಿತ್ಯ ಜೀವನದಲ್ಲಿ ಯೋಗ ಅಂತಕ್ಕಂಥದ್ದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಇವತ್ತಿನ ನಮ್ಮ ಗುರುಗಳೇನಿದ್ದಾರೆ ಅಥವಾ ಬೇರೆ ಮಹರ್ಷಿಗಳೇನಿದ್ದಾರೆ ಅಥವಾ ಬೇರೆ ಎಲ್ಲ ಅಂಶಗಳಿಂದ ಒಂದು ಕ್ರೋಢೀಕರಿಸಿ ಅದನ್ನು ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋದ ಮೂಲಕ ಪ್ರಯತ್ನ ಮಾಡೋಣ, ಈ ಒಂದು ವಿಷಯದ ಮೂಲಕ. ಈಗ ಈ ಯೋಗ ಅಂದ್ರೇ ಆಧ್ಯಾತ್ಮಿಕತೆ, ಅಥವಾ ಆಧ್ಯಾತ್ಮಿಕತೆ ಅಂದ್ರೇ ಯೋಗ ಅಂತಕ್ಕಂಥದ್ದು ಕೆಲವೊಂದು ಮಹರ್ಷಿಗಳು ಹೇಳ್ತಾರೆ. ಈಗ ಮೊದಲನೇದಾಗಿ ನಾವು ಆಧ್ಯಾತ್ಮಿಕತೆ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವರೀಗ ಆಧ್ಯಾತ್ಮಿಕತೆ ಅಂತ ಅಂದರೆ ಬಹುತೇಕವಾಗಿ ನಂಬಿರ್ತಕ್ಕಂಥದ್ದು, ಜನ ಮನದಲ್ಲಿರ್ತಕ್ಕಂಥ ಒಂದು ನಂಬಿಕೆ ಏನಿದೆ ಅಂದರೆ, ಆಧ್ಯಾತ್ಮಿಕತೆ ಅಂದ ತಕ್ಷಣವೇ ಅದನ್ನು ನಾವು ಸಂಸಾರವನ್ನು ಬಿಟ್ಟು ನಮ್ಮೆಲ್ಲ ಆಶಾ ಆಕಾಂಕ್ಷೆಗಳನ್ನೆಲ್ಲನೂ ಸಹ ನಾವು ತೊರೆದು ನಾವು ಒಂದು ಹಿಮಾಲಯಕ್ಕೋ ಅಥವಾ ಒಂದು ಕಾಡಿಗೋ ಹೋಗಿ ಒಂದು ತಪಸ್ಸನ್ನು ಮಾಡ್ತಕ್ಕಂಥದ್ದು ಮತ್ತು ಆ ವಿದ್ಯೆಯನ್ನು ಗಳಿಸ್ತಕ್ಕಂಥದ್ದೇ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಒಂದು ಜನರ ಒಂದು ನಂಬಿಕೆ. ಇನ್ನು ತದನಂತರದಲ್ಲಿ ಈ ಒಂದು ಆಧ್ಯಾತ್ಮಿಕತೆ ಹೋದಾಗ ನಮ್ಮ ಒಂದು ಸಂತೋಷ, ಹ್ಯಾಪಿನೆಸ್ಸು ಈ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂಥ ಎಲ್ಲ ಆನಂದಗಳನ್ನು ಅಥವಾ ಅಂಶಗಳನ್ನು ಕಳ್ಕೊಳ್ತೀವಿ ಅಂತಕ್ಕಂಥದ್ದು ಸಹ ಬಹುತೇಕ ಜನರ ನಂಬಿಕೆ ಇದೆ. ಆದರೆ ನಿಜವಾಗಿ ಆಧ್ಯಾತ್ಮಿಕತೆಯಿಂದ ಅದು ಸಾಧ್ಯನಾ ಅಥವಾ ಇಲ್ವಾ ಅಂತಕ್ಕಂಥ ನಾವು ಆಳವಾಗಿ ನಾವು ಯೋಚನೆ ಮಾಡಿದ್ರೆ, ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂದರೆ, ಭಗವಂತನನ್ನು ಪಡ್ಕೊಳ್ತಕ್ಕಂಥದ್ದು ಅಥವಾ ಭಗವಂತನ ಜ್ಞಾನವನ್ನು ಪಡೀತಕ್ಕಂಥದ್ದು ಅಥವಾ ನಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಒಂದು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅಂದರೆ ಅದರಲ್ಲಿ ನಾವು ಅರ್ಥೈಸ್ಕೊಳ್ತಕ್ಕಂಥದ್ದು ಅಂದರೆ ನಮ್ಮನ್ನು ನಮ್ಮ ಬಗ್ಗೆ ತಿಳ್ಕೊಳ್ತಕ್ಕಂಥದ್ರಲ್ಲಿ ನಾವು ಕಳ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ, ಅಥವಾ ನಾವು ಆನಂದವನ್ನು ನಾಶಪಡಿಸ್ಕೊಳ್ತಕ್ಕಂಥದ್ದು ಸಹ ಇರೋದಿಲ್ಲ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ತದನಂತರದಲ್ಲಿ ಬಹುತೇಕವಾಗಿ ನಾವು ಕಳೆದುಕೊಳ್ತೀವಿ ಅಂತ ಅಂದ್ಕೊಳ್ತಾ ಇರತಕ್ಕಂಥ ಒಂದು ನಂಬಿಕೆ ಏನಿದೆ, ನಾವಿಲ್ಲಿ ಕಳೆದುಕೊಳ್ಳಲ್ಲ, ಏನನ್ನು ಪಡೆದುಕೊಳ್ತೀವಿ ಅಂತ. ಅಂದರೆ ಏನನ್ನು ಕಳೆದುಕೊಳ್ತೀವಿ, ಏನನ್ನು ಪಡೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ತಪ್ಪರ್ಥದಲ್ಲಿದ್ದಾಗ ಇದನ್ನು ನಾವು ಹೊರೆ ಹಚ್ಚಿ ನೋಡ್ತೀವಿ. ಅಂದರೆ ಈ ಆಧ್ಯಾತ್ಮಿಕತೆ ನಮಗೆ ಬೇಡ, ಈ ಆಧ್ಯಾತ್ಮಿಕತೆಯಿಂದ ನಮ್ಮ ಸುಖ ಸಂತೋಷಗಳನ್ನು ನಾವು ಬಿಟ್ಟು ತ್ಯಾಗ ಮಾಡಬೇಕಾಗತ್ತೆ ಅಂತಕ್ಕಂಥ ಒಂದು ಭಾವನೆ ಏನಿದೆ, ಅದು ತಪ್ಪು ಕಲ್ಪನೆ. ಆದರೆ ಯಾವುದನ್ನು ಕಳ್ಕೊಳ್ಬೇಕು, ಯಾವುದನ್ನು
ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆಧ್ಯಾತ್ಮಿಕತೆಗೆ ಹೋದಾಗ ನಮಗೆ ಅರಿವಾಗುತ್ತೆ. ಆ ಆಧ್ಯಾತ್ಮಿಕತೆ ಅಂತಕ್ಕಂಥ ಏನನ್ನು ಕಳ್ಕೊಳ್ಬೇಕು ಅಂತಕ್ಕಂಥದ್ದು ಅಂದರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಕರಿತೀವಿ. ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಮಲಿನವಾಗಿರ್ತಕ್ಕಂಥ ಒಂದು ಕೆಟ್ಟ ಯೋಚನೆಗಳೇನಿರುತ್ತೆ, ಆ ಯೋಚನೆಗಳನ್ನ ನಾವು ಲಯ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆ ಯೋಚನೆಗಳು ಇಲ್ಲದಂತೆ ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಆಧ್ಯಾತ್ಮಿಕತೆ ಅಂತ ನಾವು ಹೇಳ್ಬೋದು. ಅಂದರೆ ಕೆಟ್ಟ ಆಲೋಚನೆಗಳನ್ನು ನಾವು ಲಯ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪೇನಿಲ್ವಲ್ಲ, ನಾವು ಕಳ್ಕೊಳ್ಳೋದೇನಿಲ್ಲ, ಇನ್ನು ಉನ್ನತ ಮಟ್ಟಕ್ಕೆ ನಾವು ಏರೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದರ ಒಂದು ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಾವು ಕೆಲವೊಂದು ಅನವಶ್ಯಕವಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಮಾತಾಡ್ತೀವಿ. ಅಂದರೆ ಆ ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಸಹ ಈ ಆಧ್ಯಾತ್ಮಿಕತೆಯಿಂದ ಕಳೆದುಕೊಳ್ತೀವಿ ಅಂತ. ಇನ್ನು ನೆಕ್ಸ್ಟ್ ಅನವಶ್ಯಕವಾಗಿರ್ತಕ್ಕಂಥ ಸುಮ್ಮನೆ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಆ ಅನವಶ್ಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ಸಹ ನಾವು ಕಳೆದುಕೊಳ್ತೀವಿ. ಅಂದರೆ ಇದರಿಂದ ಅರ್ಥ ಏನಾಗುತ್ತೆ ಅಂದರೆ ಆಧ್ಯಾತ್ಮಿಕತೆ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮಲಿನವಾಗಿರ್ತಕ್ಕಂಥ ಒಂದು ಆಲೋಚನೆಗಳೇನಿದೆ ಅಥವಾ ಕೆಟ್ಟ ಆಲೋಚನೆಗಳನ್ನು ಕಳೆದುಕೊಂಡು ಉತ್ತಮ ಆಲೋಚನೆಗಳ ಕಡೆ ಬರ್ತಕ್ಕಂಥದ್ದೇನಿದೆ ಅದನ್ನು ನಾವು ಆಧ್ಯಾತ್ಮಿಕತೆ ಅಂತ ನಾವು ಹೇಳಬೇಕಾಗತ್ತೆ. ಇನ್ನು ನಾವು ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಿ ಅನವಶ್ಯಕವಾಗಿರ್ತಕ್ಕಂಥ ಒಂದು ಕರ್ಮಗಳನ್ನು ಮಾಡಿ ಅನವಶ್ಯಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋ ಬದಲು ಅಂದರೆ ಉತ್ತಮವಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಿ ಅವಶ್ಯಕವಾಗಿರ್ತಕ್ಕಂಥ ಕರ್ಮಗಳನ್ನು ಅಥವಾ ಕೆಲಸಗಳನ್ನು ಮಾಡೋದ್ರ ಮೂಲಕ ಉತ್ತಮ ಒಂದು ದಾರಿ ಉತ್ತಮ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಮಾರ್ಗಕ್ಕೇನು ಹೋಗ್ತೀವಿ ಅದನ್ನು ನಾವು ಆಧ್ಯಾತ್ಮಿಕತೆ ಅಂತ ಕರಿತೀವಿ. ಅದನ್ನು ಮಾತಾಡ್ತಕ್ಕಂಥ ಒಂದು ವಿಷಯದ ಮೂಲಕ. ಇನ್ನು ಅದೇ ರೀತಿಯಲ್ಲಿ ನಾವೇನು ನಮ್ಮ ದೇಹದಿಂದ ನಾವೇನು ಕೆಲಸಗಳನ್ನು ಮಾಡ್ತೀವೋ ಅನಗತ್ಯವಾಗಿ ಆ ಕೆಲಸಗಳನ್ನು ಬಿಟ್ಟು ಅಗತ್ಯವಿರತಕ್ಕಂಥ ಒಂದು ಕೆಲಸಗಳನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳಿಂದ ನಮ್ಮ ಮನಸ್ಸನ್ನು ಉಲ್ಲಾಸವಾಗಿ ನಾವು ಇಟ್ಕೊಳ್ತಕ್ಕಂಥದ್ದು ಅಥವಾ ನಮ್ಮ ದೇಹವನ್ನು ಉಲ್ಲಾಸವಾಗಿ ಇಟ್ಕೊಳ್ತಕ್ಕಂಥದ್ದನ್ನು ನಾವು ಆಧ್ಯಾತ್ಮಿಕತೆ ಅಂತ ಕರಿಬೋದು. ಅಂದರೆ ಈಗ ಇಲ್ಲಿ ನಾವು ನೋಡಿದಾಗ ನಾವು ಕಳ್ಕೊಳ್ತಕ್ಕಂಥದ್ದೆಲ್ಲನೂ ಸಹ ನಮ್ಮ ಉತ್ತಮ ರೀತಿ ನಾವು ಬೆಳೆಯೋದಕ್ಕೆ ಆಧ್ಯಾತ್ಮಿಕತೆ ನಮಗೆ ಬೇಕು. ನಾವೆಲ್ಲ ಕಾಡಿಗೆ ಹೋಗೋದಕ್ಕೆ ಅಥವಾ ಹಿಮಾಲಯಕ್ಕೆ ಹೋಗೋದಕ್ಕೆ ಅಲ್ಲಿ ನೆಲೆಸೋದಕ್ಕೆ ಅಂತಕ್ಕಂಥದ್ದನ್ನು ತಪ್ಪರ್ಥನ ನಾವು ಬಿಡಬೇಕಾಗತ್ತೆ. ಅಥವಾ ಇಂದಿನ ಒಂದು ಕಲ್ಪನೆ ಅಥವಾ ಪೂರ್ವಿಕರ ಒಂದು ಕಲ್ಪನೆ ಅಂತಕ್ಕಂಥದ್ದನ್ನು ಅವತ್ತಿನ ಕಾಲಕ್ಕೆ ಅವತ್ತಿನ ಒಂದು ಸಂದರ್ಭದಲ್ಲಿ ಅದು ಅವರು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಕೆಲವರಿಗೆ ಎಲ್ಲರಿಗೂ ಸಾಧ್ಯತೆ ಆಗದೇ ಇರತಕ್ಕಂಥದ್ದು ಇರ್ಬೋದು. ಅದಕ್ಕೆ ಅಲ್ಲಿಗೆ ಹೋಗಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಏನು ಹೇಳ್ತಾರೆ, ಈ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಅರ್ಥವನ್ನು ನಾವು ಈಗೇನು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಅಂದರೆ ನಾವೆಲ್ಲವನ್ನು ತ್ಯಾಗ ಮಾಡಿ ಅಂದರೆ ಸಂಸಾರವನ್ನು ಹೆಂಡತಿ ಮಕ್ಕಳುಗಳನ್ನೆಲ್ಲರನ್ನು ತ್ಯಾಗ ಮಾಡಿ ಹಿಮಾಲಯದಲ್ಲಿ ಕೂತು ನಾವು ಧ್ಯಾನವನ್ನು ಮಾಡಿ ಅನೇಕ ಕುಂಡಲಿನಿ ವಿದ್ಯೆ ಇರ್ಬೋದು ಅಥವಾ ಸಿದ್ಧಿಯೋಗ ಇರ್ಬೋದು ಕ್ರಿಯಾಯೋಗ ಇರ್ಬೋದು ಇದನ್ನೆಲ್ಲ ಗಳಿಸ್ಕೊಂಡಾಗ ನಾವು ಆಧ್ಯಾತ್ಮಿಕ ಪುರುಷರಾಗ್ತೀವಿ ಅಂತಕ್ಕಂಥದ್ದೇನಿದೆ ಅದಕ್ಕೆ ಬದಲಾಗಿ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಏನು ಮಾಡಿದ್ದಾರೆ ಅಂದರೆ ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥದ್ದು. ಅಂದರೆ ಈ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ನಿರ್ವಾಣವನ್ನು ನಾವು ಪಡಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಈ ಸಂಸಾರದಲ್ಲಿ ಇದ್ದುಕೊಂಡು ನಿರ್ವಾಣವನ್ನು ಹೇಗೆ ನಾವು ಪಡಿಬೇಕು ಅಂತಕ್ಕಂಥದ್ದನ್ನು ಸಿಂಪಲಾಗಿ ನಾವು ಹೇಳೋದಾದರೆ ಅಂದರೆ ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ ಅಂತಂದರೆ, ಈಗ ಒಂದು ದಿನದಲ್ಲಿ 24 ಗಂಟೆಗಳ ಕಾಲ ಇದೆ. ಆ ಕಾಲವನ್ನು ನಾವು 12 ಗಂಟೆ ಪ್ರಾಪಂಚಿಕ ಜೀವನಕ್ಕೆ ಇಟ್ಕೊಳ್ಳೋಣ, ಇನ್ನು 12 ಗಂಟೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಇಟ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ 12 ಗಂಟೆ ನಾವು ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಅಂದರೆ ನಮ್ಮ ಸಂಸಾರಕ್ಕೆ ಅಥವಾ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಉದ್ಯೋಗಕ್ಕೆ ಅಥವಾ ನಮ್ಮ ಪ್ರಾಪಂಚಿಕ ಬೆಳವಣಿಗೆಗಳಿಗೆ ಪ್ರಾಪಂಚಿಕ ಆನಂದಗಳಿಗೆ ಈ 12 ಗಂಟೆನ ಸ್ಪೆಂಡ್ ಮಾಡ್ತಕ್ಕಂಥದ್ದೇನಿದೆ ಅಥವಾ ವ್ಯಯ ಮಾಡ್ತಕ್ಕಂಥದ್ದು ಅದಕ್ಕೆ 12 ಗಂಟೆ ಕಾಲವನ್ನು ನಾವು ಕೊಟ್ಟರೆ ಇನ್ನು 12 ಗಂಟೆಗಳ ಕಾಲ ಏನಿದೆ ಅದನ್ನು ನಮ್ಮ ಸ್ವಾಧ್ಯಾಯಕ್ಕಿರ್ಬೋದು ಅಥವಾ ಧ್ಯಾನ ಮಾಡೋದಕ್ಕಿರ್ಬೋದು ಅಥವಾ ಸತ್ಸಂಗಕ್ಕಿರ್ಬೋದು ಇದನ್ನು 12 ಗಂಟೆಗಳನ್ನು ಇದಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ದೇನಿದೆ ಆಗ ನಾವು ಈ ಒಂದು ಆಧ್ಯಾತ್ಮಿಕ ಜೀವನ ಮತ್ತು ಪ್ರಾಪಂಚಿಕ ಜೀವನ ಎರಡೂ ಸಹ ಈ ಒಂದು ಸಂಸಾರದಲ್ಲಿ ನಾವು ಹೊಂದೋದಕ್ಕೆ ಸಾಧ್ಯತೆ ಇದೆ. ಆಗ ನಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ವಾಣ ಹೊಂದೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಮ್ಮ ಪತ್ರಿಜಿಯವರು ತುಂಬ ಸಿಂಪಲ್ಲಾಗಿ ಹೇಳಿರ್ತಕ್ಕಂಥದ್ದು. ಇದನ್ನೇ ನಾವು ಮಧ್ಯಮ ಮಾರ್ಗ ಅಂತಲೂ ಸಹ ನಾವು ಕರಿತೀವಿ. ಅಂದರೆ ಎರಡನ್ನೂ ಸಹ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಒಟ್ಟಿಗೆ ಒಟ್ಟಾರೆ ಜೊತೆಯಲ್ಲಿರ್ತಕ್ಕಂಥದ್ದು. ಕೇವಲ ಪ್ರಾಪಂಚಿಕ ಜೀವನವನ್ನು ಪೂರ್ತಿ ಬಿಟ್ಟು ಪೂರ್ತಿ ಆಧ್ಯಾತ್ಮಿಕ ಜೀವನನೂ ನಾವು ನಡೆಸಬಾರ್ದು ಅಥವಾ ಆಧ್ಯಾತ್ಮಿಕ ಜೀವನವನ್ನು ಬಿಟ್ಟು ಪೂರ್ತಿ ಪ್ರಾಪಂಚಿಕ ಜೀವನವನ್ನು ನಡೆಸಬಾರ್ದು. ಅಂದರೆ ಎರಡು ಜೀವನನೂ ನಮಗೆ ಬೇಕು. ಆ ಎರಡು ಜೀವನನೂ ನಮಗೆ ಬೇಕು ಅನ್ನೋದಾದರೆ ನಾವು ಈ ಥರದಲ್ಲಿ ನಾವು ಈ ಒಂದು ಸಂಸಾರದಲ್ಲಿ ನಿರ್ವಾಣ ಅಂತಕ್ಕಂಥ ಒಂದು ಅಂಶ ಏನಿದೆ ಆ ಅಂಶವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ
ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ, ಯಾವ ಕೆಲಸನೂ ಬಿಡಬೇಕಾಗಿಲ್ಲ, ಯಾವುದನ್ನು ತ್ಯಾಗ ಮಾಡಬೇಕಾಗಿಲ್ಲ. ಆದರೆ ಕೆಲವೊಂದು ಅಂಶಗಳಲ್ಲಿ ಈ ಒಂದು ಕಾಲ ಏನಿದೆ 24 ಗಂಟೆಗಳ ಕಾಲವನ್ನು ನಾವು ವಿಭಾಗವನ್ನು ಮಾಡಿಕೊಂಡು ಇದಕ್ಕೆ 12 ಗಂಟೆ ಅದಕ್ಕೆ 12 ಗಂಟೆ ನಾವು ಕಾಲ ಕೊಡೋದೇ ಆದರೆ ಆ ಕಾಲದಲ್ಲಿ ನಾವು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿತು ಈ ಪ್ರಾಪಂಚಿಕ ವಿದ್ಯೆಯನ್ನು ನಾವು ಆನಂದಗಳನ್ನು ನಾವು ಪಡ್ಕೊಳ್ಳೋದೇ ಆದರೆ ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ವಾಣ ಹೊಂದ್ಬೋದು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಇನ್ನು ಈ ನಿತ್ಯ ಜೀವನದಲ್ಲಿ ನಾವು ಯೋಗನ ಹೇಗೆ ಇದು ಆಧ್ಯಾತ್ಮಿಕತೆ ಅಂಶದಲ್ಲಿ ನಾವು ಹೇಗೆ ನಿರ್ವಾಣವನ್ನು ನಾವು ಪಡಿಬೇಕು, ಒಂದು ನಿರ್ವಾಣವನ್ನು ನಾವು ಪಡಿಬೇಕು ಅನ್ನೋದಾದರೆ ಯೋಗ ಬೇಕಾಗುತ್ತೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಅಂಶ. ಅಂದರೆ ಈ ಯೋಗ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದರೆ ಯೋಗ ಹೇಗೆ ಹುಟ್ಟುತ್ತೆ ಅಂತಕ್ಕಂಥದ್ದಕ್ಕೆ ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ ಅಂತಂದರೆ, ಈಗ ಪ್ರಕೃತಿಗೆ ನಾವು 3 ಗುಣಗಳಿದೆ ಅಂತ ಹೇಳ್ತೀವಿ. ಅಂದರೆ ತಮೋಗುಣ, ರಜಗುಣ ಮತ್ತು ಸಾತ್ವಿಕ ಗುಣಗಳು ಅಂತಕ್ಕಂಥದ್ದು. ಅಂದರೆ ಈಗ ಪತ್ರಿಜಿ ಒಂದು ಪುನರ್ಜನ್ಮ ಸಿದ್ಧಾಂತ ಅಥವಾ ಕರ್ಮ ಅಥವಾ ಜನ್ಮಾಂತರದ ಒಂದು ಸಿದ್ಧಾಂತಗಳಲ್ಲಿ ನಾವು ನೋಡೋದಾದರೆ ಅನೇಕ ಈಗ ನಾವೇನು ಜನ್ಮದ ಸಿದ್ಧಾಂತವನ್ನು ನಾವು ನಂಬೋದಾದರೆ ಅಥವಾ ಪುನರ್ಜನ್ಮ ಸಿದ್ಧಾಂತ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಯೋಗಿಗಳು ಸಹ ಅದನ್ನು ಹೇಳಿರೋದರಿಂದ ಆಗ ಅನೇಕ ಸಲನೂ ಸಹ ನಾವು ಮಾತಾಡ್ತೀವಿ ಆ ಥರದಲ್ಲಿ. ಈಗ ಏನಾದರೂ ತುಂಬ ಕಷ್ಟ ಬಂದಾಗ ಅಥವಾ ತುಂಬ ನಾವು ದುಃಖದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜನ್ಮದ ಒಂದು ಪಾಪನೋ ನನಗೆ ಈ ಕಷ್ಟ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ತುಂಬ ಆನಂದವಾಗಿ ಸಿಕ್ಕಿದಾಗ ಅಂದರೆ ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಎಷ್ಟು ಆನಂದವಾಗಿ ಎಷ್ಟು ಐಶ್ವರ್ಯವನ್ನು ಅಥವಾ ಎಷ್ಟು ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಸಹ ನಾವು ಹೇಳ್ತೀವಿ. ಅಂದರೆ ಈ ಮಾತಿನ ಒಂದು ಅರ್ಥ ಜನಪದ ಒಂದು ಜನಸಾಮಾನ್ಯರು ಮಾತಾಡ್ತಕ್ಕಂಥ ಒಂದು ಮಾತೇನಿದೆ ಅದು ಸಹ ಪುನರ್ಜನ್ಮ ಇದೆ ಅಂತಕ್ಕಂಥ ಒಂದು ಅಂಶನೂ ಸಹ ಪ್ರತಿಬಿಂಬಿಸ್ತಕ್ಕಂಥ ಒಂದು ಮಾತಾಗಿದೆ. ಇನ್ನು ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಈ ತಮೋಗುಣದಲ್ಲಿ ಅನೇಕ 100 ಜನ್ಮ ಇರ್ಬೋದು ಅಥವಾ 200 ಜನ್ಮನ ತೆಗೆದುಕೊಳ್ತಕ್ಕಂಥದ್ದಿದೆ. ಆಮೇಲೆ ರಜಗುಣದಲ್ಲೂ ಸಹ ಸುಮಾರು 106 ಜನ್ಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಿದೆ. ಸಾತ್ವಿಕ ಗುಣಗಳ ಒಂದು ಜನ್ಮಗಳಿಗೆ ಬಂದಿರತಕ್ಕಂಥ ಒಂದು ಸಂದರ್ಭ ಏನಿದೆ ಆಗ ಆ ಸಾತ್ವಿಕ ಗುಣವನ್ನು ನಾವು ಅಳವಡಿಸ್ಕೊಂಡಾಗ ಆ ಸಾತ್ವಿಕ ಗುಣದಕ್ಕೆ ನಾವು ಬಂದಾಗ ಆಗ ನಮಗೆ ಯೋಗ ಬೇಕಾಗುತ್ತೆ ಅಂತಕ್ಕಂಥದ್ದು. ಆ ಯೋಗ ಪರಂಪರೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗ ಯೋಗವನ್ನು ನಾವು ಅರ್ಥೈಸ್ಕೊಂಡಾಗ ಮಾತ್ರ ಆಗ ಆ ಸಾತ್ವಿಕ ಗುಣದಲ್ಲಿ ಶುದ್ಧ ಸಾತ್ವಿಕ ಗುಣಕ್ಕೆ ಹೋಗಿ ನಾವು ಉತ್ತಮ ಯೋಗಿಗಳಾಗೋದಕ್ಕೆ ಸಾಧ್ಯತೆ ಇದೆ, ನಿರ್ವಾಣ ಹೊಂದೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಈ ಅರ್ಥೈಸ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಗಮನಿಸೋದ್ರಲ್ಲಿ ಈಗ ಯೋಗ ಅಂತಕ್ಕಂಥದ್ದನ್ನು ಆ ಒಂದು ಅರ್ಥ ನಾವಿಲ್ಲೇ ಎಲ್ಲ ಒಂದು ಗ್ರಂಥಗಳ ಮೂಲಕ ಅಥವಾ ಎಲ್ಲ ಒಂದು ಮಹರ್ಷಿಗಳ ಮೂಲಕ ನಾವು ನೋಡೋದೇ ಆದರೆ ಈಗ ಅದನ್ನು ಏನಂತ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತಕ್ಕಂಥ ಆ ಪದಗಳನ್ನು ನಾವು ನೋಡೋದೇ ಆದರೆ ಯೋಗ ಅಂತಕ್ಕಂಥದ್ದು ಒಂದು ಜಾಯನ್ ಅಂತಕ್ಕಂಥದ್ದು ಒಂದು ಅರ್ಥವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಅಂದರೆ ಸೇರಿಸುವುದು ಅಥವಾ ಕಲಿಯುವುದು ಅಂತಕ್ಕಂಥದ್ದು. ಅಥವಾ ಇನ್ನೊಂದು ಪದದ ಅರ್ಥ ಅಂದರೆ ಯೂನಿಯನ್ ಆಗ್ತಕ್ಕಂಥದ್ದು, ಎಲ್ಲ ಒಂದಾಗ್ತಕ್ಕಂಥದ್ದು. ಅಂದರೆ ಎಲ್ಲನೂ ಸೇರಿ ಒಂದಾಗತಕ್ಕಂಥದ್ದು ಏನಿದೆ ಅದನ್ನೇ ನಾವು ಯೋಗ ಅಂತ ನಾವು ಕರಿತೀವಿ ಅಂತಕ್ಕಂಥ ಆ ಪದಗಳ ಅರ್ಥ ಕೊಡುತ್ತೆ. ಸಂಸ್ಕೃತದಲ್ಲಿ ಬರ್ತಕ್ಕಂಥ ಒಂದು ಪದಗಳ ವಿವರಣೆಯನ್ನು ನಾವು ಗಮನಿಸಿದಾಗ ಅಂದರೆ ಇಲ್ಲಿ ಜಾಯಿನ್ ಅಂತಕ್ಕಂಥ ಯೋಗ ಅಂದರೆ ಜಾಯಿನ್ ಆಗ್ತಕ್ಕಂಥದ್ದು ಅಥವಾ ಸೇರ್ಕೊಳ್ತಕ್ಕಂಥದ್ದು ಏನಿದೆ ಅಥವಾ ಕಲ್ತ್ಕೊಳ್ತಕ್ಕಂಥದ್ದು ಏನಿದೆ. ನೆಕ್ಸ್ಟು ಯೂನಿಯನ್ ಅಂದರೂ ಸಹ ಒಂದುಗೂಡ್ತಕ್ಕಂಥದ್ದು ಏನಿದೆ ಎಲ್ಲ ಅಂಶಗಳು ಅಥವಾ ಒಂದಾಗಲಿ ಅಥವಾ ಒಂದಕ್ಕಿಂತ 2 ಅಂಶಗಳನ್ನು ಒಂದುಗೂಡ್ತಕ್ಕಂಥ ಇದನ್ನು ನಾವು ಯೋಗ ಅಂತ ನಾವು ಕರಿತೀವಿ. ಅಂದರೆ ಈಗ ನಾವು ದಿನನಿತ್ಯ ಜೀವನದಲ್ಲಿ ಈ ಯೋಗನ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಈಗ ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಯೋಗ ಅಂದ ತಕ್ಷಣ ನಾವೇನು ತಿಳ್ಕೊಳ್ತೀವಿ ಅಂದರೆ ಈಗ ನಮಗೆ ಅನೇಕ ಆಸನಗಳನ್ನು ಗೊತ್ತಿರ್ತಕ್ಕಂಥವ್ರು ಕಲಿಸ್ತಕ್ಕಂಥ ಯೋಗ ಟೀಚರ್ಸ್ ಇದ್ದಾರೆ. ಆ ಯೋಗ ಟೀಚರ್ಸ್ ಕಲಿಸ್ತಕ್ಕಂಥ ಈಗ ಭುಜಂಗಾಸನ ಇರ್ಬೋದು ಅಥವಾ ಪದ್ಮಾಸನ ಇರ್ಬೋದು ಅಥವಾ ಸೂರ್ಯ ನಮಸ್ಕಾರ ಇರ್ಬೋದು, ಈ ಥರ ಅನೇಕ ಆಸನಗಳೇನಿದೆ ಆ ಆಸನಗಳನ್ನು ಕಲಿತಕ್ಕಂಥದ್ದು ಮತ್ತು ಪ್ರಾಣಾಯಾಮ ಮಾಡತಕ್ಕಂಥದ್ದು ಇದು ಮಾತ್ರ ನಾವು ಯೋಗ ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಬಹುತೇಕ ನಮ್ಮ ಎಲ್ಲ ಜನಮನದಲ್ಲಿ ಇರತಕ್ಕಂಥ ಒಂದು ಅಂಶ ಇದಿದೆ. ಆದರೆ ನಿಜವಾಗಿ ಯೋಗ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ತಾ ಹೋದರೆ ಕೇವಲ ಆಸನಕ್ಕೆ ಮತ್ತು ಪ್ರಾಣಾಯಾಮಕ್ಕೆ ಅಷ್ಟಕ್ಕೆ ಸೀಮಿತ ಆಗಿದೆಯಾ ಅಥವಾ ಅದಕ್ಕಿಂತ ಬೇರೆ ರೀತಿಯನ್ನು ಸಹ ಅದು ಆಡಿಕೊಂಡಿದೆಯಾ ಅಥವಾ ಹೇಗೆ ಯೋಗನ ನಾವು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದು ನಾವು ಅರ್ಥೈಸ್ಕೊಳ್ಳೋದಾದರೆ ಆ ಪದದ ಅರ್ಥದ ಹಿನ್ನೆಲೆಯನ್ನು ನಾವು ನೋಡೋದೇ ಆದರೆ ಉದಾಹರಣೆಗೆ ಈಗ ಏನೂ ಕೆಲಸ ಇರಲ್ಲ ಅಂತ ಇಟ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ಅನ್ಎಂಪ್ಲಾಯ್ ಆಗಿರ್ತಾನೆ, ಅವನಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಸಿಕ್ತು ಅಂತಂದರೆ ಆಗ ನಾವೇನು ಮಾಡ್ತೀವಿ, ಅವನ ಯೋಗ ಪುರುಷ ಅಂತ ಕರಿತೀವಿ. ನೀನು ಒಂದು ಯೋಗ ಪುರುಷ ಬಿಡಪ್ಪ ಒಳ್ಳೆ ಕೆಲಸ ಸಿಕ್ತು ಅಂತಕ್ಕಂಥದ್ದನ್ನು. ಅಂದರೆ ಇದರ ಅರ್ಥ ಏನು ಅಂದರೆ ಅಲ್ಲಿ ಉದ್ಯೋಗ ಮತ್ತು ಇವನು ಎರಡನ್ನೂ ಸೇರಿಕೊಂಡಿದೆ. ಅಂದರೆ ಜಾಯಿನ್ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆಗ ಅವನಿಗೆ ಯೋಗ ಬಂತು ಅಂತಕ್ಕಂಥದ್ದು ಅಥವಾ ಯೋಗ ಪುರುಷ ಅಂತಕ್ಕಂಥದ್ದನ್ನು ಕರಿತೇವೆ.
ಈಗ ಒಂದು ಹೊಸ ಮನೆಯನ್ನು ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಆಗ ನಾವು ಗೃಹ ಪ್ರವೇಶವನ್ನು ಮಾಡ್ತೀವಿ. ಅಂದರೆ ಆ ಒಂದು ಮನೆ ಮತ್ತು ಈ ಒಂದು ವ್ಯಕ್ತಿ ಇಬ್ಬರು ಸೇರಿದಾಗ ಏನಾಗುತ್ತೆ, ಆವಾಗ ನೀನು ಒಳ್ಳೆ ಮನೆ ಕಟ್ಟಿಸಿದೆ ಬಿಡಪ್ಪ, ನೀನು ಯೋಗ ಪುರುಷ ಅಂತ ಕರಿತೀವಿ. ಅಂದರೆ ಇದು ಜನಸಾಮಾನ್ಯರ ಪದಗಳ ಅರ್ಥದಲ್ಲಿ ನಾವು ನೋಡೋದೇ ಆದರೆ ಈ ಯೋಗ ಅಂತಕ್ಕಂಥ ಒಂದು ಅಂಶ ಹೇಗೆ ಒಳಗೊಂಡಿದೆ ಅಂತಕ್ಕಂಥದ್ದು. ಅಂದರೆ ನಾವು ಒಂದನ್ನು ಇನ್ನೊಂದು ಮತ್ತೊಂದನ್ನು ನಾವು ಸೇರಿಕೊಳ್ತಕ್ಕಂಥದ್ದು. ಅಂದರೆ ಮನೆಯ ಜೊತೆಗೆ ಸೇರಿದಾಗ, ಹೊಸ ಮನೆಯ ಜೊತೆಗೆ ನಾವು ಸೇರಿಕೊಂಡು ಬಾಳೋದೇ ಆದಾಗ ಆಗ ನಾವು ಯೋಗ ಪುರುಷರಾಗಿ ನಾವು ಕನ್ವರ್ಟ್ ಆಗ್ತೀವಿ ಅಂತ. ಒಂದು ಉದ್ಯೋಗ ಸಿಕ್ಕಿದಾಗ ನಮಗೆ ಯೋಗ ಬಂತು ಅಂತ ಜನಸಾಮಾನ್ಯರು ಹೇಳ್ತಕ್ಕಂಥದ್ದೇನಿದೆ, ಈ ಒಂದು ಪದದ ಅರ್ಥನೂ ಸಹ ಯೋಗ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಅಂದರೆ ಈ ಸೂಚಿಸ್ತಕ್ಕಂಥ ಒಂದು ಅಂಶನೂ ನಾವು ಗಮನಿಸ್ತಾ ಹೋದಾಗ, ಅಂದರೆ ನಾವು ಒಂದು ಯಾವುದೇ ಒಂದು ಈಗ ಉದ್ಯೋಗ ಇರ್ಬೋದು ಅಥವಾ ಮನೆ ಇರ್ಬೋದು ಅಥವಾ ಬೇರೆ ಇನ್ನೊಂದು ಅಂಶದ ಕಡೆ ನಾವು ಸೇರಿದಾಗ ಏನಾಗುತ್ತೆ, ಈಗ ಒಳ್ಳೆಯ ಜ್ಞಾನ ಜೊತೆಯಲ್ಲಿ ನಾನು ಇಟ್ಕೊಂಡಾಗ ಏನಾಗುತ್ತೆ, ಆ ಜ್ಞಾನವನ್ನು ಗ್ರಹಿಸಿದಾಗ ಏನಾಗುತ್ತೆ, ಆ ಜ್ಞಾನದ ಜೊತೆಯಲ್ಲಿ ನಾನು ಇದ್ದಾಗ ಏನಾಗುತ್ತೆ, ಆಗ ಯೋಗ ಪುರುಷ ಜ್ಞಾನಿ ಪುರುಷ ಅಂತಕ್ಕಂಥದ್ದನ್ನು ಕರಿತೀವಿ. ಅಂದರೆ ಈ ಥರದಲ್ಲಿ ನಾವು ಕರೀತಕ್ಕಂಥದ್ದೇನಿದೆ, ಇಷ್ಟೇನ ಯೋಗ ಅಂತಕ್ಕಂಥದ್ದನ್ನು ಇಲ್ಲಿ ಏನಾಗುತ್ತೆ, ಜಾಯಿನ್ ಅಂತಕ್ಕಂಥ ಪದ ಅರ್ಥ ಏನು ಸೂಚಿಸುತ್ತೆ, ಇದರ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಯೋಗನ ನಾವು ನಿತ್ಯ ಜೀವನದಲ್ಲಿ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ಯೋಗ ಅಂದರೆ ಏನು ಹಾಗಾದರೆ ನೋಡಿ. ಇಲ್ಲಿ ಇನ್ನು ಕೆಲವರು ಏನು ಹೇಳ್ತಾರೆ, ಈಗ ಬಾಡಿ ಮೈಂಡ್ ಏನಿದೆ ಅವೆರಡನ್ನು ಸೇರಿಸ್ಕೊಳ್ತಕ್ಕಂಥ ಅದನ್ನು ಯೋಗ ಅಂತಕ್ಕಂಥದ್ದನ್ನು ಕರೀತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ನಮ್ಮ ಒಂದು ಈ ಜೀವಾತ್ಮ ಅಂತಕ್ಕಂಥದ್ದೇನಿದೆ, ಪರಮಾತ್ಮ ಅಂತಕ್ಕಂಥ ಇವೆರಡನ್ನು ಒಂದಾಗ್ತಕ್ಕಂಥದ್ದನ್ನು ಯೋಗ ಅಂತ ಕರಿತೀವಿ ಅಂತ. ಅಂದರೆ ಅವೆರಡು ಟುಗೆದರ್ ಆಗಬೇಕು, ಜಾಯಿನ್ ಆಗಬೇಕು ಅಂತಕ್ಕಂಥದ್ದನ್ನು. ಇನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ನಾವು ನೋಡೋದಾದರೆ ಅವೆರಡು ಸೇರಿದಾಗ ಯೋಗ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ಅರ್ಥವನ್ನು ನಾವು ಗ್ರಹಿಸ್ತೀವಿ. ಅಂದರೆ ಈ ಯೋಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗ್ರಹಿಸಿದಾಗ ಏನಾಗುತ್ತೆ, ಈ ಎರಡನ್ನೂ ಸೇರಿಕೊಳ್ಬೇಕು. ಆ ಸೇರಿಕೊಂಡಾಗ ಮಾತ್ರ ಯೋಗ ಆಗೋದಕ್ಕೆ ಸಾಧ್ಯತೆ ಇದೆ. ಜೀವಾತ್ಮ ಮತ್ತು ಪರಮಾತ್ಮ ಇರ್ಬೋದು, ಅಥವಾ ಬಾಡಿ ಮತ್ತು ಮೈಂಡ್ ಎರಡನ್ನೂ ಸೇರಿಕೊಂಡಾಗಿರ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಅಂಶಗಳನ್ನು ನಾವು ತೆಗೆದುಕೊಂಡಾಗ ನಾವು ನೋಡ್ತಕ್ಕಂಥ ಯೋಗನ ನೋಡ್ತಕ್ಕಂಥದ್ದು ನಾವು ಅವಕಾಶ ಇಲ್ಲಿದೆ ಅಂತಕ್ಕಂಥನ ಗಮನಿಸ್ಬೋದು. ಇದನ್ನು ನಾವು ಗಮನಿಸಿದಾಗ ಇಲ್ಲಿ ಈ ಸೇರಿಕೊಳ್ತಕ್ಕಂಥದ್ದು ಅಂದರೆ ಯಾವ ಥರದಲ್ಲಿ ನಾವು ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ, ಕೇವಲ ಅಷ್ಟಕ್ಕೆ ಸೀಮಿತನ. ಯೋಗ ಅಂದರೆ ಸತ್ಯವನ್ನು ಬಲ್ಲವನು ಅಂತಕ್ಕಂಥದ್ದು ಯೋಗಿ ಅಂತಕ್ಕಂಥದ್ದು. ಸತ್ಯವನ್ನು ಹುಡುಕಿದವನು ಅಥವಾ ಸತ್ಯವನ್ನು ಕಂಡುಕೊಂಡಿರ್ತಕ್ಕಂಥವನನ್ನು ಯೋಗಿ ಅಂತ ಕರಿತೀವಿ. ಅಂದರೆ ಈ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿರ್ತಕ್ಕಂಥ ಒಂದು ಸತ್ಯ ಏನಿದೆ, ಆ ಸತ್ಯವನ್ನು ಕಂಡುಕೊಂಡಿರ್ತಕ್ಕಂಥ ಪುರುಷನನ್ನು ನಾವು ಯೋಗಿ ಅಂತ ಕರಿತೀವಿ. ಆ ಸತ್ಯವನ್ನು ತಿಳಿದುಕೊಳ್ತಕ್ಕಂಥ ಒಂದು ವಿದ್ಯೆಯನ್ನೇ ನಾವು ಯೋಗ ಅಂತ ಕರಿತೀವಿ. ಅಂದರೆ ನನ್ನ ನಿಜ ಸ್ವರೂಪವನ್ನು ನಾನು ತಿಳಿದುಕೊಳ್ತಕ್ಕಂಥದ್ದೇನಿದೆ, ಆ ಸತ್ಯವನ್ನು ನಾನು ತಿಳಿದುಕೊಂಡ್ರೆ ನಾನು ಯೋಗಿಯೇ, ಆಗ ನನಗೆ ಯೋಗ ಬಂತು ಅಂತ. ಅಂದರೆ ಇಲ್ಲಿ ಈ ಯೋಗ ಆಸನಗಳನ್ನು ಕಲಿತ ತಕ್ಷಣವೇ ಅಥವಾ ಪ್ರಾಣಾಯಾಮ ಮಾಡಿದ ತಕ್ಷಣ ಅದು ಒಂದು ಮೆಟ್ಟಿಲು ಅಷ್ಟೇ ಅಲ್ಲಿಗೆ ಹೋಗೋದಕ್ಕೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವಲ್ಲಿ ಯೋಗ ಪುರುಷರಾಗೋದಕ್ಕೆ ಅಥವಾ ಯೋಗ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನಾವು ಬಹುತೇಕವಾಗಿ ಏನು ಅಂದರೆ ನಮಗೇನೋ ಒಂದು ಬಾಡಿಗೆ ಒಂದು ಹೆಲ್ತನ್ನು ನಾವು ಹೋಗಲಾಡಿಸ್ಕೊಳ್ಳೋದಕ್ಕೆ ಅಥವಾ ಮನಸ್ಸನ್ನು ಕಾಮಾಗಿರೋದಕ್ಕೆ ಅಥವಾ ಶಾಂತಿಯುತವಾಗಿರೋದಕ್ಕೆ ನಮಗೆ ಪ್ರಾಣಾಯಾಮ ಮತ್ತು ಯೋಗ ನಮಗೆ ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ ವಿನಃ, ಬಟ್ ನಾವು ಯೋಗ ಪುರುಷರಾಗಬೇಕು, ಅದಕ್ಕೋಸ್ಕರ ನಾವು ಯೋಗನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವು ಹೋಗ್ತಾ ಇರತಕ್ಕಂಥದ್ದು ಬಹಳ ಬಹುತೇಕವಾಗಿ ಕಡಿಮೆ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಂದರೆ ಈ ದೃಷ್ಟಿಯಲ್ಲಿ ಯೋಗ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ನಾವು ಯೋಗ ಪುರುಷರಾಗಬೇಕು ಅನ್ನೋದಾದರೆ ನಿತ್ಯ ಜೀವನದಲ್ಲಿ ಪ್ರತಿಯೊಂದನ್ನು ಸಹ ಜಾಯಿನ್ ಆಗಿ ನೋಡ್ತಕ್ಕಂಥದ್ದು, ಅಂದರೆ ಎಲ್ಲರನ್ನೂ ಸಹ ನಾವು ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಅಂದರೆ ಸಮಸ್ಥಿತಿ ಭಾವನವನ್ನು ನಾವು ಇಟ್ಕೊಳ್ತಕ್ಕಂಥದ್ದು. ಅಂದರೆ ನಮ್ಮ ಮನಸ್ಸು ಏನಿದೆ, ಈಗ ಎಲ್ಲರನ್ನೂ ಒಂದೇ ಥರದಲ್ಲಿ ನಾವು ನೋಡ್ಕೊಳ್ತಕ್ಕಂಥ ಒಂದು ಭಾವನೆ ಮನಸ್ಸು ನಮ್ಮಲ್ಲಿ ಉಂಟಾಯಿತು ಅಂತಂದರೆ ಅದು ಯೋಗನೇ. ಆ ಸಮಸ್ಥಿತಿಯಲ್ಲಿ ನಾನು ಎಲ್ಲರನ್ನೂ ಕಾಣ್ತಾ ಇದ್ದೀನಿ, ಎಲ್ಲರನ್ನೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಆ ಥರ ಎಲ್ಲರನ್ನೂ ಭಾವಿಸ್ತಾ ಇದ್ದೀನಿ ಅಂತಕ್ಕಂಥ ನಾವು ತಿಳ್ಕೊಳ್ಳೋದೇ ಆದರೆ ಸಂಪೂರ್ಣವಾಗಿ ಅದು ಯೋಗ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ. ಆ ಒಂದು ಮನಸ್ಥಿತಿಗೆ ಹೋಗೋದಕ್ಕೇ ಇದನ್ನು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಂಶ. ಅಂದರೆ ಆ ಮನಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇದರಲ್ಲಿ. ಅದಕ್ಕೇ ನಮ್ಮ ಪೂರ್ವಿಕರು ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಏನಿದೆ, ಇದರಲ್ಲಿ 4 ಯೋಗಗಳು ಮುಖ್ಯವಾಗಿ ಕಾಣಿಸ್ತವೆ ನಮಗೆ. ಅಂದರೆ ಈಗ ಭಕ್ತಿ ಯೋಗ ಏನಿದೆ, ಮತ್ತು ಜ್ಞಾನ ಯೋಗ ಏನಿದೆ, ಕರ್ಮಯೋಗ ಏನಿದೆ, ಮತ್ತು ಧ್ಯಾನ ಯೋಗ ಏನಿದೆ, ಈ 4 ಯೋಗಗಳಲ್ಲಿ ನಮ್ಮ ಒಂದು ಭಾರತದ ಒಂದು ಸಂಸ್ಕೃತಿ ಏನಿದೆ ಅಥವಾ ಆಧ್ಯಾತ್ಮಿಕ ಒಂದು ಸ್ಕ್ರಿಪ್ಚರ್ಸಲ್ಲಿ ಇರ್ತಕ್ಕಂಥ ಒಂದು ಯೋಗಗಳನ್ನು ನಾವು ಗಮನಿಸಿದ್ರೆ ಈ 4 ಯೋಗಗಳು ಇರತಕ್ಕಂಥ ಒಂದು ಅಂಶನ ನಾವು ಗಮನಿಸ್ಬೋದು. ಈ 4 ಯೋಗಗಳೇನಿದೆ ಇದರಲ್ಲಿ ಈಗ ಭಕ್ತಿ ಅಂತಕ್ಕಂಥದ್ದು ಏನು ಅಂತ, ಭಕ್ತಿ ಅಂತ ಅಂದರೆ ಪ್ರೀತಿಯಿಂದ ತನ್ನನ್ನು ತಾನು ಅರಿತುಕೊಳ್ತಕ್ಕಂಥದ್ದು.
ಅಂದರೆ ಪ್ರೀತಿಯ ಮೂಲಕ ತನ್ನನ್ನು ತಾನು ಅರಿತುಕೊಂಡು ಆ ಭಗವಂತನ ನಿಜ ಸ್ವರೂಪವನ್ನು ಅರಿತಕ್ಕಂಥದ್ದೇನಿದೆ ಅದನ್ನು ಭಕ್ತಿಯೋಗ ಅಂತ ಕರಿತೀವಿ. ಇನ್ನು ಜ್ಞಾನಯೋಗ ಅಂತಂದರೆ ಜ್ಞಾನದ ಮೂಲಕ ತನ್ನನ್ನು ತಾನು ಅರಿತುಕೊಂಡು ಭಗವಂತನನ್ನು ಆಗ್ತಕ್ಕಂಥ ಒಂದು ಯೋಗ ಏನಿದೆ ಅದನ್ನು ಜ್ಞಾನಯೋಗ ಅಂತ ಕರಿತೀವಿ. ಇನ್ನು ಕರ್ಮ ಅಂದರೆ ಕರ್ಮದ ಮೂಲಕ ತನ್ನನ್ನು ತಾನು ಅರಿತುಕೊಂಡು ಭಗವಂತನ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಕರ್ಮಯೋಗ ಅಂತ ಕರಿತೀವಿ. ಇನ್ನು ಧ್ಯಾನಯೋಗ ಅಂತಂದರೆ ಧ್ಯಾನದ ಮೂಲಕ ತನ್ನನ್ನು ತಾನು ಅರಿತುಕೊಳ್ತಕ್ಕಂಥದ್ದು ಮತ್ತು ಭಗವಂತನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ ಏನಿದೆ ಅದನ್ನು ಧ್ಯಾನಯೋಗ ಅಂತ ಕರಿತೀವಿ. ಇಷ್ಟೇ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಆ ಭಕ್ತಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಪ್ರೀತಿ ಅಂತ ಅಂದರೆ ಶರಣಾಗತಿ ಆಗ್ತಕ್ಕಂಥದ್ದು. ಅಂದರೆ ಸಂಪೂರ್ಣವಾಗಿ ನಾನು ಆ ದೇವರಲ್ಲಿ ಅಥವಾ ಒಂದು ಭಾವಚಿತ್ರವನ್ನು ಇಟ್ಕೊಂಡ್ರೆ ಆ ಭಾವಚಿತ್ರ ಏನಿದೆ ಅಥವಾ ಒಂದು ಚಿತ್ರವನ್ನು ಅಥವಾ ಒಂದು ಇಮ್ಯಾಜಿನೇಷನನ್ನು ನಾನು ಇಟ್ಕೊಂಡ್ರೆ ಅಥವಾ ಒಂದು ದೇವರನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಅದು ಯಾವುದಾದ್ರೂ ಇರ್ಬೋದು. ಆ ದೇವರನ್ನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಯಾವುದೇ ಹೆಸರಿನ ದೇವರೇ ಇರ್ಬೋದು, ಆ ದೇವರನ್ನು ಪೂಜೆ ಮಾಡೋದರ ಜೊತೆಯಲ್ಲಿ ನಾನು ಶರಣಾಗತಿ ಆಗಬೇಕು ಪೂರ್ತಿ. ಅದು ನನಗೆ ಬೇರೆ ಇನ್ನೆಲ್ಲನೂ ಲಯವಾಗಬೇಕು ನನ್ನಲ್ಲಿ ಸಂಪೂರ್ಣವಾಗಿ ನನ್ನ ಭಾವನೆ, ನನ್ನ ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮನಸ್ಸು ಏನಿದೆ, ನನ್ನ ಮೈಂಡ್ ಏನಿದೆ, ನನ್ನ ಸೋಲ್ ಏನಿದೆ ಅದು ಸಂಪೂರ್ಣವಾಗಿ ಅದರಲ್ಲಿ ಲೀನ ಆಗ್ತಕ್ಕಂಥದ್ದು. ಆ ಪ್ರೀತಿಯ ಭಾವನೆಯಿಂದ ನಾನು ಅದಕ್ಕೆ ಶರಣಾಗತಿ ಆಗ್ತಕ್ಕಂಥ ರೀತಿ ಪ್ರೀತಿಯ ಭಾವ ಬಂತು ಅಂದರೆ ಆಗ ಮಾತ್ರ ಅದು ಭಕ್ತಿಯೋಗ ಆಗೋದಕ್ಕೆ ಸಾಧ್ಯತೆ ಉಂಟು. ಕೇವಲ ನಾವು ಅಭಿಷೇಕ ಅಥವಾ ಪೂಜೆ ಅಥವಾ ಇವೆಲ್ಲ ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಒಂದು ಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಒಂದು ಮೆಟ್ಟಿಲು ಅಷ್ಟೇ. ಆಗ ಪೂಜೆ ಮಾಡಿದ ತಕ್ಷಣ ಅಥವಾ ಅಭಿಷೇಕ ಮಾಡಿದ ತಕ್ಷಣ ಅಥವಾ ನಾವು ಮಂತ್ರ ಹೇಳಿದ ತಕ್ಷಣ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ತಪ್ಪು ಭಾವನೆ ನನ್ನ ಪ್ರಕಾರ. ಆದರೆ ಯಾವಾಗ ಅನ್ನೋದಾದರೆ ಇವು ಮೆಟ್ಟಿಲುಗಳು ಅದಕ್ಕೆ, ಅಂದರೆ ಆ ಭಾವಕ್ಕೆ ಹೋಗೋದಕ್ಕೆ ಇವು ಎಲ್ಪ್ ಮಾಡುತ್ತೆ ಅಂತ. ಒಂದು ಪೂಜೆ ಎಲ್ಪ್ ಮಾಡುತ್ತೆ, ಒಂದು ಅಭಿಷೇಕ ಎಲ್ಪ್ ಮಾಡುತ್ತೆ, ಒಂದು ಮಂತ್ರ ಎಲ್ಪ್ ಮಾಡುತ್ತೆ ಅಂತ. ನಾವು ಅಲ್ಲಿಗೆ ಹೋಗದೇ ಬರೀ ಇದನ್ನೇ ನಾನು ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ. ಇದನ್ನು ನಾವು ಭಕ್ತಿ ಯೋಗದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಜ್ಞಾನ ಯೋಗದಲ್ಲಿ ಜ್ಞಾನದ ಮೂಲಕ ನನ್ನನ್ನು ನಾನು ಅರಿತುಕೊಳ್ಬೇಕಾಗತ್ತೆ. ಇನ್ನು ಕರ್ಮಯೋಗದಲ್ಲಿ ಕರ್ಮನ ನಾವು ಮಾಡಬೇಕಾಗತ್ತೆ. ಕರ್ಮದ ಮೂಲಕ ತನ್ನನ್ನು ತಾನು ಅರಿತುಕೊಳ್ಬೇಕಾಗತ್ತೆ. ಆ ಒಳ್ಳೆಯ ಈಗ ಹಿಂದೆ ನಾವೇನು ಮಾಡಿದ್ವಿ, ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅನವಶ್ಯಕವಾಗಿರ್ತಕ್ಕಂಥ ಕರ್ಮಗಳನ್ನು ಬಿಡ್ತಕ್ಕಂಥದ್ದು ಮತ್ತು ನಿರಾಪೇಕ್ಷೆ ಇದರಿಂದ ಮಾಡ್ತಕ್ಕಂಥದ್ದು, ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಕರ್ಮನ ಮಾಡ್ತಕ್ಕಂಥದ್ದು. ಆ ಥರದಲ್ಲಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ನಾನು ಅರಿತುಕೊಳ್ಬೇಕು. ಅಲ್ಲಿನೂ ಸಹ ಬರೀ ಕರ್ಮನೇ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾನು ಪೂರ್ತಿ ನಾನು ಅದೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಎಲ್ಲನೂ ಅನುಭವಿಸಿದ್ದೀನಿ ಅಥವಾ ಎಲ್ಲ ನನಗೆ ಜ್ಞಾನ ಗೊತ್ತಿದೆ ಅಂದ ತಕ್ಷಣಕ್ಕೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಜ್ಞಾನ ಗೊತ್ತಿರ್ಬೋದು, ಆ ಜ್ಞಾನದ ಮೂಲಕ ತನ್ನನ್ನು ತಾನು ಅರಿತುಕೊಳ್ಬೇಕು ಮತ್ತು ಅದನ್ನು ಆಚರಣೆಯಲ್ಲಿ ತರಬೇಕು ನಾನು. ಈಗ ನಾನು ಉದಾಹರಣೆಗೆ ನಾನು ಜ್ಞಾನದ ಮೂಲಕ ಹೇಳೋದಾದರೆ, ಈಗ ಈ ಶರೀರ ನಾನಲ್ಲ ಅಥವಾ ಆತ್ಮ ಅಂತಕ್ಕಂಥ ಪದಾರ್ಥನೇ ಸತ್ಯ ಅಂತಕ್ಕಂಥದ್ದನ್ನು ನಾವು ಜ್ಞಾನಯೋಗದಲ್ಲಿ ಒಂದು ಥಿಯಾರಿಟಿಕಲ್ಲಾಗಿ ಹೇಳ್ತೀವಿ. ಅಂದರೆ ಪ್ರಾಕ್ಟಿಕಲ್ಲಾಗಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಶರೀರ ಅಲ್ಲ, ನಾನು ಆತ್ಮ ಅಂತಕ್ಕಂಥ ಆತ್ಮ ಪದಾರ್ಥ, ಈ ಆತ್ಮ ಪದಾರ್ಥ ಎಲ್ಲದರಲ್ಲೂ ಇದೆ ಅಂತಕ್ಕಂಥದ್ದನ್ನು ಭಾವನೆ, ಆ ಭಾವ ಪ್ರತಿ ಕ್ಷಣದಲ್ಲೂ ಪ್ರತಿ ಮೂಮೆಂಟಲ್ಲೂ ನನ್ನ ಜೀವನದಲ್ಲಿ ಅಳವಡಿಕೆ ಆದಾಗ ಮಾತ್ರ ಆ ಯೋಗ ನನ್ನಲ್ಲಿ ಅಳವಡಿಕೆ ಆಗಿದೆ ಅಂತ. ಇಲ್ಲ ಅಳವಡಿಕೆ ಆಗಿಲ್ಲ ಅಂದರೆ ಆಗಿಲ್ಲ ಅಂತ. ಇದು ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಕೆ ಆಗಬೇಕು ಎಂಬುದು ಈ ಥರದಲ್ಲಿ ಅಳವಡಿಕೆ ಆಗಬೇಕಾಗತ್ತೆ. ಈಗ ಭಕ್ತಿಯೋಗ ಅಂತ ಅಂದರೆ ಪ್ರೀತಿಯ ಭಾವನೆಯನ್ನು ತೋರಿಸ್ತಕ್ಕಂಥದ್ದು. ಅಂದರೆ ನಾನು ಎಲ್ಲಿ ಈಗ ಒಂದು ದೇವರ ಒಂದು ಪೂಜೆಯನ್ನು ಇಟ್ಟುಕೊಂಡು ನಾನು ಅಲ್ಲೇನು ಪ್ರೀತಿಯ ಭಾವನ ಶರಣಾಗತಿ ಆಗ್ತೀನಿ, ಅದೇ ಥರದಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಆ ಪರಮಾತ್ಮನ ಸ್ವರೂಪರು ಆಗಿದ್ದಾರೆ ಅಂತಕ್ಕಂಥದ್ದೇ ಆದರೆ ಪ್ರತಿಯೊಬ್ಬರಲ್ಲೂ ಸಹ ನಾನು ಆ ಭಾವದಿಂದನೇ ನೋಡಬೇಕು. ಪ್ರತಿಯೊಬ್ಬರಲ್ಲೂ ಸಹ ದೇವರನ್ನೇ ನಾನು ಕಾಣಬೇಕಾಗತ್ತೆ. ಆ ಥರ ನಾನು ಅವರೆಲ್ಲರನ್ನೂ ಸಹ ನಾನು ಆ ಭಾವದಿಂದ ನೋಡೋದಾದರೆ ಆಗ ಭಕ್ತಿಯೋಗ ನಿತ್ಯ ಜೀವನದಲ್ಲಿ ನಾನು ಅಳವಡಿಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಕೇವಲ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಇಷ್ಟು ಬಂದರೆ ಆಗ ನನ್ನ ಭಕ್ತಿಯೋಗದಲ್ಲಿ ನಾನು ಮೋಕ್ಷ ಪಡಿತೀನಿ ಅಂತಕ್ಕಂಥದ್ದು ಸುಳ್ಳು ಅಂತ ನನ್ನ ಪ್ರಕಾರ. ಯಾಕೆಂದರೆ ಯಾವಾಗ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅದೆಲ್ಲ ಬಂದ ಮೇಲೆ ತದನಂತರದಲ್ಲಿ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಳ್ಬೇಕು ಪ್ರತಿಯೊಂದರಲ್ಲೂ ಸಹ. ಅಂದರೆ ಈಗಿನ ಪ್ರಪಂಚಕ್ಕೆ ಅದು ತುಂಬ, ಈಗ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳನ್ನೇ ಸಹ ನಾವು ಆ ಥರ ಟ್ರೀಟ್ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ನಮ್ಮ ಸಂಬಂಧಿಕರನ್ನ ಆ ಥರ ಟ್ರೀಟ್ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಬೇರೆಯವರನ್ನು ಸಹ ನಾವು ಆ ಥರಕ್ಕೆ ಟ್ರೀಟ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರೀತಿಯ ಭಾವ ಹಂಚಿಕೆ ಆಗ್ತಕ್ಕಂಥದ್ದು, ಪ್ರತಿಯೊಂದರಲ್ಲೂ ಶರಣಾಗತಿ ಭಾವ ಇರತಕ್ಕಂಥದ್ದೇನಿದೆ ಆ ಶರಣಾಗತಿ ಭಾವಕ್ಕೆ ನಾವು ಹೋಗಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಸಹ ಆ ಪರಮಾತ್ಮನದೇ, ನಂದು ಏನೂ ಇಲ್ಲ ಅಂತಕ್ಕಂಥ ಒಂದು ಭಾವದಲ್ಲಿ ಇರಬೇಕು ಸದಾನು ಪ್ರತಿಯೊಂದು ಮೂಮೆಂಟಲ್ಲೂ ಸಹ. ಆಮೇಲೆ ಎಲ್ಲರಲ್ಲೂ ಸಹ ನಾನು ಪ್ರೀತಿಯನ್ನು ಹರಡ್ತಕ್ಕಂಥ ಒಂದು ವಾತ್ಸಲ್ಯ ಮಮತೆಯನ್ನು ತೋರ್ತಕ್ಕಂಥ ಒಂದು ಭಾವ ನನ್ನಲ್ಲಿ ಇರಬೇಕಾಗತ್ತೆ. ಆಗ ಆ ಭಕ್ತಿ ಯೋಗವನ್ನು ನನ್ನ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಅಳವಡಿಸ್ಕೊಂಡ್ರೆ ಆಗ ನಿತ್ಯ ಜೀವನದಲ್ಲಿ ನಾನು ಆ ಯೋಗವನ್ನು ನಾನು ಮಾಡ್ತಾಯಿದ್ದೀನಿ ಅಂತ. ಆಗ ಆ ಭಕ್ತಿ ಯೋಗದಿಂದ ನಾನು
ಮೋಕ್ಷ ಅಥವಾ ನಾವೇನು ಕರಿತೀವಿ ಅಥವಾ ಬ್ರಹ್ಮಾನಂದ ಈ ಆನಂದವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಜ್ಞಾನಯೋಗದಲ್ಲೂ ಸಹ ಅಷ್ಟೇ, ಆಗಲೇ ಹೇಳಿದಂತೆ ಕೇವಲ ನಾನು ಆತ್ಮ ಅಂತ ಅಂದ್ಕೊಂಡ್ರೆ ಆಗಲ್ಲ. ಈ ಆತ್ಮ ಪ್ರತಿಯೊಂದು ಜೀವಿಯಲ್ಲೂ ಇದೆ, ಪ್ರತಿಯೊಂದು ನಿರ್ಜೀವ ಮತ್ತು ಸಜೀವ ವಸ್ತುಗಳಲ್ಲೂ ಸಹ ಇದೆ ಅಂತಕ್ಕಂಥ ಒಂದು ಭಾವನೆ ನನಗೆ ಬರಬೇಕು. ಪ್ರತಿಯೊಂದು ವಸ್ತು ಮುಟ್ಟಿದಾಗಲೂ ಸಹ ಅದು ನನ್ನ ಆತ್ಮವೇ, ಈ ಆತ್ಮ ಆ ಆತ್ಮಕ್ಕೆ ಬೇರೆ ಇಲ್ಲ, ನಾವೆಲ್ಲ ಒಂದೇ, ಜಾಯಿನ್ ಟುಗೆದರ್ ಅಥವಾ ಯೂನಿಯನ್ನು, ಯೋಗ ಅಂತಕ್ಕಂಥದ್ದು ಎಲ್ಲ ಒಂದೇ ಅಂತಕ್ಕಂಥ ಒಂದು ಭಾವ ಏನಿದೆ, ಆ ಭಾವದ ಒಂದು ಆ ಜ್ಞಾನದ ಮೂಲಕ ಆ ಭಾವದ ಒಂದು ಭಾವಕ್ಕೆ ಬಂದಾಗ ಮಾತ್ರ ನಾವು ಅದು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ಇಲ್ಲಾಂದರೆ ಅದನ್ನು ನಾವು ಅಳವಡಿಸ್ಕೊಂಡಿಲ್ಲ, ಸುಮ್ಮನೆ ನಾನು ಈಗ ಭಗವದ್ಗೀತೆನೂ ಓದ್ತೀನಿ, ಉಪನಿಷತ್ತು ಓದ್ತೀನಿ, ಎಲ್ಲನೂ ಓದ್ತೀನಿ, ಎಲ್ಲನೂ ಓದಿದ್ದೀನಿ, ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ, ಫಾರಿನರು ಓದಿದ್ದೀನಿ, ಇಲ್ಲ ನಮ್ಮ ದೇಶದ ಪುಸ್ತಕಗಳನ್ನು ಓದಿದ್ದೀನಿ, ಚೆನ್ನಾಗಿ ತಲೆಯಲ್ಲಿ ನಾನು ವಿಷಯನ ಗ್ರಹಿಸಿದ್ದೀನಿ ಅಂತ ಅನ್ನೋದಾದರೆ, ಅಥವಾ ಒಂದೊಂದು ಪುಟದಲ್ಲಿ ಇಂತಿಂಥ ಶ್ಲೋಕನೇ ಇದೆ ಅಂತ ನಾನು ಹೇಳ್ಬೋದು. ಆ ಹೇಳ್ತಕ್ಕಂಥ ತಕ್ಷಣಕ್ಕೇ ನಾನು ಅಲ್ಲಿಗೆ ಜ್ಞಾನ ಯೋಗದಿಂದ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಥವಾ ನಾನು ಮುಕ್ತಿಯನ್ನು ಪಡ್ಕೊಳ್ತೀನಿ ಅಥವಾ ಪರಮಾತ್ಮನದ ಪರಮಾನಂದವನ್ನು ಪಡಿತೀನಿ ಅಂತಕ್ಕಂಥ ಶುದ್ಧ ಸುಳ್ಳು. ಯಾವಾಗ ಅದಾಗತ್ತೆ ಅನ್ನೋದಾದರೆ, ನಾನು ಅದನ್ನು ಓದೋದ್ರ ಜೊತೆಯಲ್ಲಿ ಹೇಳೋದ್ರ ಜೊತೆಯಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನ ಅಂಬುದು ಬಹಳ ಇಲ್ಲಿ ಇಂಪಾರ್ಟೆಂಟು. ನಿತ್ಯ ಜೀವನದಲ್ಲಿ ಆ ಜ್ಞಾನವನ್ನು ಪ್ರತಿಯೊಂದು, ಈಗ ನಾನು ಈ ಶರೀರವಲ್ಲ, ನಾನು ಆತ್ಮ ಪದಾರ್ಥ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾದಮೇಲೆ ಪ್ರತಿಯೊಂದು ಜೀವಿಯಲ್ಲೂ ಸಹ ಅದೇ ಆತ್ಮ ಪದಾರ್ಥ ಇದೆ. ಆ ಆತ್ಮ ಪದಾರ್ಥನ ಇರತಕ್ಕಂಥ ಒಂದು ಸ್ವರೂಪನೇ ನಾವು ಆಗಿದ್ದೀವಿ. ಆದ್ದರಿಂದ ಎಲ್ಲರನ್ನೂ ಸಹ ನಾನು ಸಮನಾಗಿ ಕಾಣಬೇಕು, ಆ ಸಮಸ್ಥಿತಿಯಲ್ಲಿ ನಾನು ಇರಬೇಕಾಗತ್ತೆ, ಆ ಸಮವಾಗಿ ನೋಡಬೇಕು ಅಂತಕ್ಕಂಥ ಒಂದು ಭಾವ ಬರದ ಹೊರತು ನಾನು ಏನೇ ಓದಿದ್ರು, ನಾನು ಏನೇ ಜ್ಞಾನವನ್ನು ಪಡ್ಕೊಂಡಿದ್ದರೂ ಸಹ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ಆವಾಗ ನಿತ್ಯ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ. ಆ ಥರ ಅಳವಡಿಸ್ಕೊಂಡಾಗ ಮಾತ್ರ. ಇಲ್ಲ ಸುಮ್ಮನೆ ಓದ್ಕೊಂಡು ನಾನು ಥಿಯಾಟಿಕಲಾಗಿ ನಾನು ಪವರ್ಫುಲ್ಲಾಗಿದ್ದೀನಿ ಅಂದರೆ ಅದು ಜ್ಞಾನಯೋಗದಲ್ಲಿ ನಾವು ಇದು ಮಾಡ್ಕೊಳ್ತೀವಿ ಅಂತ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಕರ್ಮಯೋಗದಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಆ ಒಂದು ಭಾವದಲ್ಲಿ ನಾವು ಮಾಡಬೇಕಾಗತ್ತೆ. ಯಾಕೆ ಇದನ್ನೆಲ್ಲ ನಾವು ಮಾಡಬೇಕು, ಅಥವಾ ಇದನ್ನು ನಾನು ಮಾಡ್ತಾ ಇದ್ದೀನಲ್ಲ, ನಾನು ಅಂದರೆ ಏನು ತಪ್ಪಾಗುತ್ತೆ ಅಂತಕ್ಕಂಥ ನಾನು ಯೋಚನೆ ಮಾಡಿದೆ ಬರ್ಬೋದು, ನಮ್ಮೆಲ್ಲರಿಗೂ ಬರುತ್ತೆ. ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ ಆಗಿರೋದ್ರಿಂದ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ನಾವು ಕೊಡೋದೇ ಆದರೆ, ಈಗ ಉದಾಹರಣೆಗೆ ಒಂದು ಸೂರ್ಯ ಹುಟ್ಟಲಿಲ್ಲ ಅಂತಂದರೆ, ಒಂದು ವಾರ ಸೂರ್ಯನ ಬೆಳಕು ನಮಗೆ ಬರಲಿಲ್ಲ ಅಂದರೆ ನಮ್ಮ ಲಯವಯಗಳು ಅಥವಾ ನಮ್ಮ ಚೈತನ್ಯಗಳು, ನಮ್ಮ ಕೆಲಸಗಳು ಸಹ ನಿಂತೋಗ್ತವೆ. ಸಂಪೂರ್ಣವಾಗಿ ಒಂದು ತಿಂಗಳು ಮಳೆ ಆದ್ರೂ ಸಮೇತ ನಮ್ಮವೆಲ್ಲ ನಿಂತೋಗ್ತವೆ, ಕೆಲಸಗಳೆಲ್ಲ ಮಾಡೋದಕ್ಕಾಗಲ್ಲ. ಅಂದರೆ ಆ ಪ್ರಕೃತಿ ಅದನ್ನು ಕಾಲಕ್ಕೆ ತಕ್ಕಂತೆಯೇ, ಈಗ ಸೂರ್ಯನ ಬೆಳಕು ನಮಗೆ ಕೊಡುತ್ತೆ ಪ್ರತಿನಿತ್ಯ. ಸೂರ್ಯನ ಬೆಳಕು ನಮಗೆ ಕೊಡೋದ್ರಿಂದ ನಮಗೆ ಡಿ ವಿಟಮಿನ್ ಸಿಗ್ಬೋದು, ಅಥವಾ ಬೆಳೆ ಬೆಳೆಯೋದಕ್ಕೆ ಸಾಧ್ಯತೆ ಆಗಿರ್ಬೋದು, ನಾವು ಆಹಾರ ತಿನ್ನೋದಕ್ಕೆ, ಇದೆಲ್ಲ ಒಂದು ಗಿಡ ಹುಟ್ಟೋದಕ್ಕೆ, ಒಂದು ಬೆಳೆ ಬೆಳೆಯೋದಕ್ಕೆ, ಮತ್ತು ನಾವು ಆಹಾರ ತಿನ್ನತಕ್ಕಂಥದ್ದು ಪ್ರತಿಯೊಂದಕ್ಕೂ ಸಹ ಸೂರ್ಯ ಹೆಲ್ಪ್ ಮಾಡ್ತಾ ಇದ್ದಾನೆ. ಅಂದರೆ ಆ ಸೂರ್ಯ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಎಲ್ಲಾದರೂ ಸೂರ್ಯ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರತಿನಿತ್ಯ ಎಲ್ಲ ಒಂದು ಪ್ರಕೃತಿಯನ್ನು ನಾನು ಬೆಳೆಸ್ತಾ ಇದ್ದೀನಿ, ನಾನು ಬೆಳಕಿಲ್ಲ ಅಂದರೆ ಈ ಪ್ರಕೃತಿ ಯಾವುದು ಬೆಳೆಯಲ್ಲ, ಅಥವಾ ನಾನು ಬೆಳಕಿಲ್ಲ ಅಂದರೆ ನಿಮಗೆ ಆಹಾರನೇ ಇಲ್ಲ ಅಂತಕ್ಕಂಥ ಎಲ್ಲಾದರೂ ಹೇಳ್ಕೊಳ್ತಾನೋ? ಹೇಳ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಅವನೆಲ್ಲಾದ್ರೂ ನಾನು ಅಂತಕ್ಕಂಥದ್ದು ಅಹಂಭಾವ ಇಲ್ಲ. ಅಂದರೆ ಪ್ರಕೃತಿಯನ್ನು ನಾವು ನೋಡಿ ಕಲಿಬೇಕಾಗತ್ತೆ. ಆ ಪ್ರಕೃತಿಯಲ್ಲಿ ಇಷ್ಟೆಲ್ಲ ನಮಗೆ ಹೆಲ್ಪ್ ಮಾಡಿದಾಗೂ ಸಹ ಪ್ರತಿಯೊಂದು ಗಿಡವನ್ನು ತೆಗೆದುಕೊಂಡ್ರೂ ಸಹ ಅದು ಒಂದು ಬೀಜ ಇದ್ದಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಆ ಬೀಜನ ನಾವು ನೆಟ್ಟಾಗ ಏನಾಗುತ್ತೆ, ಅದು ಗಿಡ ಆಗುತ್ತೆ, ಗಿಡ ಆದಮೇಲೆ ಮರ ಆಗುತ್ತೆ, ಮರ ಆದಮೇಲೆ ಹೂವು ಬಿಡುತ್ತೆ, ಹೂವು ಆದಮೇಲೆ ಹಣ್ಣು ಬಿಡುತ್ತೆ, ಹಣ್ಣು ಬಿಟ್ಟಿದ್ದಾದಮೇಲೆ ನೆರಳು ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ, ಇಷ್ಟೆಲ್ಲನೂ ಸಹ ನಮಗೆ ಕೊಡುತ್ತೆ. ಆದರೆ ಎಂದಾದರೂ ನಾನು ಕೊಡ್ತಾ ಇದ್ದೀನಿ, ನಾನೇ ಗ್ರೇಟು ಅಂತ ಅದು ಎಲ್ಲಿನೂ ಸಹ ಹೇಳೋದಿಲ್ಲ. ಅಂದರೆ ಪ್ರಕೃತಿ ಎಲ್ಲ ಮೌನವಾಗಿದೆ, ಮೌನವಾಗಿ ಇದ್ದುಕೊಂಡು ನಮಗೆ ಹೆಲ್ಪ್ ಮಾಡ್ತಾ ಇದೆ. ಅಂದರೆ ಮೌನವಾಗಿ ಎಲ್ಲಿನೂ ಸಹ ತನ್ನ ಐಡೆಂಟಿಟಿಯನ್ನು ಕಳೆದುಕೊಂಡು ನಾನು ಇದಕ್ಕೆ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ತನ್ನ ಡ್ಯೂಟಿ ಏನಿದೆ, ತನ್ನ ಕರ್ತವ್ಯ ಏನಿದೆ, ತನ್ನ ಧರ್ಮ ಏನಿದೆ, ಆ ಧರ್ಮನ ನಿರ್ವಹಿಸ್ತಾ ಇದೆ. ಒಂದು ಸೂರ್ಯ ಇರ್ಬೋದು, ಅಥವಾ ಒಂದು ಗಿಡ ಮರಗಳಿರ್ಬೋದು, ಅಥವಾ ಪ್ರತಿಯೊಂದು ಇರತಕ್ಕಂಥ ಒಂದು ಪ್ರಕೃತಿ ಇರ್ಬೋದು, ಈ ಗಾಳಿ ಇರ್ಬೋದು, ಅಥವಾ ಈಗ ನಮ್ಮದೇ ಒಂದು ಉಸಿರಾಟದ ಕ್ರಿಯೆಯನ್ನು ತೆಗೆದುಕೊಳ್ಳಿ. ನಮ್ಮ ಇದರಲ್ಲೂ ಸಹ ಈಗ ಪ್ರತಿನಿತ್ಯ ಉಸಿರಾಟ ನಡೆಯುತ್ತೆ. ಈ ಉಸಿರಾಟ ಇಲ್ಲ ಅಂದರೆ ನಾವು ಯಾರೂ ಬದುಕೋದಕ್ಕೆ ಸಾಧ್ಯತೆ ಇಲ್ಲ, ಅಥವಾ ನಾನು ಇಲ್ಲಿ ಮಾತಾಡೋದಕ್ಕೂ ಸಾಧ್ಯತೆ ಇಲ್ಲ, ಅಥವಾ ನೀವು ಕೇಳೋದಕ್ಕೂ ಸಾಧ್ಯತೆ ಇಲ್ಲ. ಉಸಿರಿದ್ದರೆ ಮಾತ್ರ ನೀವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ, ಉಸಿರಿದ್ದರೆ ಮಾತ್ರ ನಾನು ಮಾತಾಡೋದಕ್ಕೆ ಸಾಧ್ಯತೆ ಇದೆ. ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಉಸಿರಾಟನೂ ಸಹ ಎಂದೂ ಸಹ ನಾನು ನಿನ್ನಲ್ಲಿ ಉಸಿರು ಆಡ್ತಾಯಿದ್ದೀನಿ, ತನ್ನ ಪಾಡಿಗೆ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತಕ್ಕಂಥ ಒಂದು ಅಹಮ್ಮನ್ನು ತೋರಿಸೋದಿಲ್ಲ, ಒಂದು ಅಹಂಕಾರವನ್ನು ತೋರಿಸೋದಿಲ್ಲ. ಆದರೆ ನಾವು ಮಾತ್ರ ನಮ್ಮ ಐಡೆಂಟಿಟಿಯನ್ನು ಪ್ರತಿನಿತ್ಯದಲ್ಲಿ, ಪ್ರತಿ ಕ್ಷಣದಲ್ಲಿ ತೋರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂದರೆ ಪ್ರತಿಯೊಂದು ಕರ್ಮ ಮಾಡಿದಾಗಲೂ ಸಹ ಇದು ನಾನು ಮಾಡಿದೆ ಅಂತಕ್ಕಂಥ ಒಂದು ಭಾವ ನಮ್ಮಲ್ಲಿ, ಅಹಮ್ಮನ ಒಂದು ಅಹಂಕಾರದ ಒಂದು ಭಾವದಲ್ಲಿ ನಾವು ತೇಲಾಡ್ತಾ ಇರ್ತೀವಿ. ಆದರೆ ಹಾಗಾದರೆ ನಾನು ಮಾಡಿದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ತಪ್ಪಲ್ಲ. ನಾನು ಮಾಡಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾನೇ ಮಾಡಿದೆ, ಯಾರೂ ಮಾಡೋಕ್ಕಾಗಿಲ್ಲ ಇದನ್ನು ಅಂತಕ್ಕಂಥ ನನ್ನ ಪದೇ ನನ್ನ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಅದು ತಪ್ಪು.
ನೀವು ನಾನು ಮಾಡಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಯಾಕೆಂದ್ರೆ ನೀವು ಮಾಡಿರ್ತಕ್ಕಂಥ ಒಂದು ಕೆಲಸ ನೀವೇ ಮಾಡಿರ್ತೀರ, ಬೇರೆಯವ್ರು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅದನ್ನೇ ನಾನು ಗ್ರೇಟ್ನೆಸ್ಗೆ ನಾನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ನಾನು ಬೆಳೆಸ್ಕೊಳ್ಳೋದಾದರೆ, ಆ ಒಂದು ಅಂಶ, ಆ ಒಂದು ಅಹಮ್ಮಿನ ಅಂಶ ಬಂದಾಗ ನಮ್ಮಲ್ಲಿ ನಾನು ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ. ಅದು ಆಗಬಾರ್ದು. ನಾವು ಯಾವುದೇ ಕರ್ಮ ಮಾಡಿದ್ರೂ ನಾವು ಅದರದ್ದು ಫಲನ ನಿರೀಕ್ಷೆ ಮಾಡ್ದೇ ನಮ್ಮ ಕರ್ತವ್ಯ, ನಮ್ಮ ಧರ್ಮ ಅಂತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆಗ ಏನು ರಿಸಲ್ಟ್ ಬರುತ್ತೋ ಅದನ್ನು ನಾವು ಅನುಭವಿಸ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದರಲ್ಲಿ ತಪ್ಪಿಲ್ಲ. ಆ ಥರ ಕೆಲಸ ಮಾಡೋದ್ರ ಮೂಲಕ ನನ್ನನ್ನು ನಾನು ಈ ಭಾವವನ್ನು ಅರಿಬೇಕಾಗತ್ತೆ. ಅಂದರೆ ನನ್ನ ತನವನ್ನು ನಾನು ಐಡೆಂಟಿಟಿಯನ್ನು ಬಿಟ್ಟು ಈ ಪ್ರಕೃತಿ ಇವೆಲ್ಲವೂ ಸಹ ಇಷ್ಟೆಲ್ಲ ಕೊಟ್ಟರೂ ಸಹ ಆ ಥರ ಭಾವದಲ್ಲಿವೆ. ನಾನು ಅದರ ಮುಂದೆ ಏನೂ ಇಲ್ಲ. ನನ್ನ ಯಾವುದೋ ಒಂದು ಕೆಲಸ ಮಾಡ್ತೀನಿ, ಆ ಕೆಲಸಕ್ಕೂ ಅದಕ್ಕೂ ನಾವು ಕಂಪೇರ್ ಮಾಡಿದ್ರೆ ಇದು ನಮ್ಮದು ತೃಣ ಮಾತ್ರ ನಮಗೆ ಕಾಣಿಸುತ್ತೆ. ಆ ಒಂದು ತೃಣ ಮಾತ್ರ ಕೆಲಸಕ್ಕೆ ನಾನು ಇಷ್ಟೆಲ್ಲ ಐಡೆಂಟಿಟಿ ತೆಗೆದುಕೊಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ಭಾವ ನನಗೆ ಅರ್ಥ ಆದಾಗ, ಆಗ ನನಗೆ ಆ ಕರ್ಮದ ಒಂದು ಕರ್ಮ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಅರ್ಥ ಆಯಿತು ಅಂದರೆ ಆ ಕರ್ಮದ ಮೂಲಕ ತನ್ನನ್ನು ತಾನು ಅರಿತುಕೊಳ್ತೇನೆ. ಇದು ನಾನು ಸಣ್ಣ ಕೆಲಸ ಮಾಡ್ತಾ ಇರೋದು, ನಾನು ಪುಟ್ಟ ಕೆಲಸದಲ್ಲಿ ಪ್ರಕೃತಿ ವೈಭೋಗವನ್ನೇ ಕೊಡ್ತಾ ಇದೆ, ಅದು ಯಾವತ್ತೂ ಸಹ ತನ್ನ ಅಹಮ್ಮನ್ನು ತೋರಿಸಿಲ್ಲ, ನಾನು ಸಹ ಆ ಥರದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಭಾವ ನಮಗೆ ಬಂತು ಅಂದರೆ ಆಗ ನಾವು ನಿತ್ಯ ಜೀವನದಲ್ಲಿ ಪ್ರತಿಯೊಂದು ಕರ್ಮ ಮಾಡೋದರಲ್ಲಿ, ಒಂದು ಮಾತಾಡೋದ್ರಲ್ಲಿರ್ಬೋದು, ಒಂದು ಯೋಚನೆ ಮಾಡೋದ್ರಲ್ಲಿರ್ಬೋದು, ನಾವು ಕಾಯಕ ಅಥವಾ ಒಂದು ವಸ್ತುಗಳನ್ನು ತೆಗೆದುಕೊಂಡು ಅಥವಾ ಕೆಲಸ ಮಾಡೋದ್ರಲ್ಲಿರ್ಬೋದು, ಈ ಬಾಡಿಯಿಂದ ಈ ಎಲ್ಲದರಲ್ಲೂ ನಾವು ಅಹಂ ಇಲ್ಲದೇ ಆ ಥರ ಒಂದು ಭಾವದಿಂದ ನಾವು ಮಾಡೋದೇ ಆದರೆ ಆಗ ನಮ್ಮ ಕರ್ಮಯೋಗದಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಇನ್ನು ಧ್ಯಾನ ಯೋಗದಲ್ಲಿ ಧ್ಯಾನ ಅಂತಕ್ಕಂಥದ್ದು ಏನು ಅಂತಂದರೆ ಕಂಪ್ಲೀಟಾಗಿ ಈಗ ಯೋಗ ಅಂತಕ್ಕಂಥದ್ದು ಪತಂಜಲಿ ಹೇಳಿರ್ತಕ್ಕಂಥದ್ದು ಏನಿದೆ, ಅದರ ಒಂದು ಯೋಗ ಚಿತ್ತ ವೃತ್ತಿ ನಿರೋಧ ಅಂತಕ್ಕಂಥ ಒಂದು ಅಂಶವನ್ನು ನಾವು ನೋಡ್ತೀವಿ. ಅಂದರೆ ಮನಸ್ಸಿನ ಒಂದು ವೇವ್ಸ್ ಅಥವಾ ಅಲೆಗಳೇನಿದೆ ಆ ಅಲೆಗಳನ್ನು ಶಬ್ದ ಮಾಡ್ತಕ್ಕಂಥದ್ದು, ಅಂದರೆ ನಿಲ್ಲಿಸ್ತಕ್ಕಂಥದ್ದು. ಅಂದರೆ ಆಲೋಚನೆ, ಅಂದರೆ ಅನವಶ್ಯಕವಾಗಿರ್ತಕ್ಕಂಥ ಮಲಿನ ಆಲೋಚನೆಗಳನ್ನು ತಡೆದು ನಿಲ್ಲಿಸ್ತಕ್ಕಂಥದ್ದು ಏನಿದೆ, ಆ ತಡೆದು ನಿಲ್ಲಿಸಿದಾಗ ಏನಾಗುತ್ತೆ, ನಮ್ಮಲ್ಲಿ ಶುದ್ಧತೆ ಆಗುತ್ತೆ. ಆ ಶುದ್ಧತೆ ಆದಾಗ ಏನಾಗುತ್ತೆ, ಆಗ ನಾವು ಭಗವಂತನ ಸ್ವರೂಪನ ಆಗ್ತೀವಿ ಅಂತಕ್ಕಂಥದ್ದನ್ನು, ಆಗ ನಮಗೆ ನಮ್ಮ ನಿಜ ಸ್ವರೂಪ ಅರ್ಥ ಆಗುತ್ತೆ ಅಂತ. ಅಂದರೆ ಇದಕ್ಕೆ ಉದಾಹರಣೆಗೆ ಹೇಳೋದಾದರೆ, ಈಗ ಒಂದು ದೇವರು ಅಂತಕ್ಕಂಥ ಒಂದು ಪದನ ನಾವು ಹೇಗೆ ಅರ್ಥೈಸ್ಬೋದು ಅಂತಕ್ಕಂಥದ್ದು ಅದನ್ನು ನೋಡೋದಾದರೆ, ಒಂದು ಮ್ಯಾನ್ ಏನಿದ್ದಾನೆ, ಮನುಷ್ಯ ಏನಿದ್ದಾನೆ, ಮನುಷ್ಯನ ಒಂದು ಶರೀರ ಅಥವಾ ಮನುಷ್ಯನ ಅಂತಕ್ಕಂಥ ನಾವು ಭಾವ ತೆಗೆದುಕೊಂಡ್ರೆ ಮ್ಯಾನು ಪ್ಲಸ್ ಮೈಂಡು ಇವು ಎರಡೂ ಇದೆ. ಅಂದರೆ ಬರೀ ಮನುಷ್ಯನಿದ್ರೇ ಇದಾಗೋದಕ್ಕಾಗಲ್ಲ, ಮನುಷ್ಯ ಮತ್ತು ಮನಸ್ಸು ಎರಡೂ ಸೇರಿದ್ರೆ ನಾವು ದೇವರು ಅಂತ ಹೇಳ್ಬೋದು ಅಂತ ಇಟ್ಕೊಳ್ಳೋಣ ನಾವು. ಆಗ ಈಗ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಮನಸ್ಸನ್ನು ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಆಗ ಮನುಷ್ಯ ಏನಾಗ್ತಾನೆ, ದೇವರಾಗ್ತಾನೆ. ಈಗ ಮನುಷ್ಯನಲ್ಲಿ ಮೈನಸ್ ಮೈಂಡ್ ಮಾಡಿಬಿಟ್ರೆ, ಅಂದರೆ ತನ್ನಲ್ಲಿ ಇರ್ತಕ್ಕಂಥ ಒಂದು ಮನಸ್ಸನ್ನು ಮೈನಸ್ ಮಾಡಿಬಿಟ್ರೆ ಆಗ ಉಳಿತಕ್ಕಂಥ ಮನುಷ್ಯ ಈಸ್ ಈಕ್ವಲ್ ಟು ದೇವರಾಗ್ತಾನೆ. ಅಂದರೆ ಮನುಷ್ಯನೇ ದೇವರು ಅಂತಕ್ಕಂಥದ್ದು, ಬೇರೆ ಇಲ್ಲೇನೋ ಯಾವ ಅರ್ಥನೂ ಇಲ್ಲ. ಯಾವ ದೇವರು ಅಂತಕ್ಕಂಥದ್ದನ್ನು ನಾವು ವಾದ ಮಾಡ್ತಕ್ಕಂಥದ್ದು ಬೇಡ ಅಥವಾ ಇಲ್ಲ ಅಂತಕ್ಕಂಥ, ಮನುಷ್ಯನು ದೇವರಾಗ್ತಕ್ಕಂಥದ್ದು. ಅಂದರೆ ಅದಕ್ಕೆ ನರನೇ ನಾರಾಯಣ ಅಂತ ನಾವು ಕರಿತೀವಿ. ಅಂದರೆ ನರ ಮನುಷ್ಯನ ಆಗಿರ್ತಕ್ಕಂಥವನು ದೇವರಾಗಬೇಕು ಅನ್ನೋದಾದ್ರೇನು, ಇವೆರಡರ ಮಧ್ಯೆ ಇರತಕ್ಕಂಥ ಒಂದು ಮನಸ್ಸೇನಿದೆ, ಈ ಮನಸ್ಸಿನ ಮಲಿನವನ್ನು ನಾವು ತಡೆಗಟ್ಟಬೇಕಾಗತ್ತೆ, ಅಂದರೆ ನಾವು ನಾಶ ಮಾಡಬೇಕಾಗತ್ತೆ. ಅಂದರೆ ಆ ಮನಸ್ಸಿನ ಆಲೋಚನೆಗಳನ್ನು ನಿಲ್ಲಿಸಬೇಕಾಗತ್ತೆ ಅಂತ. ಮಲಿನ ಆಲೋಚನೆಗಳನ್ನು ನಿಲ್ಲಿಸಿದಾಗ, ಪೂರ್ತಿ ಆಲೋಚನೆಗಳು ಅಂತಲ್ಲ, ಮಲಿನವಾಗಿರ್ತಕ್ಕಂಥ ಅನವಶ್ಯಕ ಆಲೋಚನೆಗಳನ್ನು ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಆಗ ತಕ್ಷಣ ಏನಾಗುತ್ತೆ, ಮನಸ್ಸಲ್ಲಿರೋದಿಲ್ಲ. ಮನಸ್ಸಲ್ಲಿ ಇಲ್ಲದೇ ಇರತಕ್ಕಂಥ ಆಲೋಚನೆಗಳೇ ಪೂರ್ತಿ ನಿಂತಾದಾಗ, ಶೂನ್ಯ ಸ್ಥಿತಿಗೆ ಬಂದಾಗ ಏನಾಗುತ್ತೆ, ಬರೋ ಮನುಷ್ಯ ಮಾತ್ರ ಉಳಿತಾನೆ, ಮನುಷ್ಯ ದೇವರಾಗ್ತಾನೆ. ಆಗ ದೇವರಾದಾಗ ಏನಾಗುತ್ತೆ, ಆಗ ಅವನು ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಎಲ್ಲ ಉತ್ತಮವಾಗಿರ್ತಕ್ಕಂಥ ಆಲೋಚನೆಗಳು ಬರುತ್ತೆ. ಈ ಉತ್ತಮವಾಗಿರ್ತಕ್ಕಂಥ ಆಲೋಚನೆಗಳು ನಮಗೆ ಬರಬೇಕು ಅನ್ನೋದಾದರೆ, ಉತ್ತಮವಾಗಿರ್ತಕ್ಕಂಥ ಒಂದು ಮಾತುಗಾರಿಕೆ ನಮಗೆ ಬರಬೇಕು ಅನ್ನೋದಾದರೆ, ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದಾದರೆ, ಅದಕ್ಕೆ ಒಂದು ಭದ್ರ ಬುನಾದಿಯೇ ಈ ಧ್ಯಾನ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಪತ್ರಿಜಿಯವರು ಪ್ರತಿಯೊಬ್ಬರು ಯಾವುದೇ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ಅವ್ರ ಹತ್ರ ಬಂದರೂ ಸಹ ಫಸ್ಟ್ ಅವ್ರು ಹೇಳ್ತಕ್ಕಂಥದ್ದು ಧ್ಯಾನ ಮಾಡುವಂಥ. ಬೇರೆ ಯಾವ ಅಂಶನೂ ಸಹ ಅವ್ರಿಗೆ ಹೇಳಲ್ಲ, ನೀವು ಏನೇ ಕಷ್ಟ ಇದ್ದರೂ ಸಹ ನೀವು ಧ್ಯಾನ ಮಾಡಿ ಎಲ್ಲನೂ ಬಗೆಹರಿಯುತ್ತೆ ಅಂತ. ಅದಕ್ಕೆ ಈ ಧ್ಯಾನವನ್ನು ಸರ್ವರೋಗ ನಿವಾರಣೆ ಅಂತಲೂ ಕರೀತಾರೆ, ಅಥವಾ ಸರ್ವಭೋಗ ಪ್ರಸಾದಿನಿ ಅಂತಲೂ ಕರೀತಾರೆ. ಮತ್ತು ಎಲ್ಲನೂ ಸಹ ತಂದುಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಅಂತ ನಾವು ಹೇಳ್ಬೋದು. ಈ ರೀತಿಯಲ್ಲಿ ಈ ಧ್ಯಾನ ಯೋಗದಲ್ಲೂ ಸಹ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಈ ರೀತಿಯಲ್ಲಿ ದಿನನಿತ್ಯದಲ್ಲಿ ನಾವು ಈಗ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಒಂದು ಸತಿ ಧ್ಯಾನ ಮಾಡಿಬಿಟ್ಟು
ಒಂದು ಸಲ ಅನುಭವಿಸಿದ್ದು ಇರತಕ್ಕಂಥ ಸಂದರ್ಭದಲ್ಲಿ ಇದ್ದರೆ ಆಗಲ್ಲ. ಅಥವಾ ನಾನು ಇಲ್ಲಿ 1 ಗಂಟೆ ಪಿರಮಿಡಲ್ಲಿ ನಾನು ಧ್ಯಾನ ಮಾಡಿದ್ದೀನಿ, ಈಗ 1 ಗಂಟೆ ಭಾಳ ಅದ್ಭುತವಾಗಿ ಧ್ಯಾನ ಮಾಡಿದ್ದೀನಿ. ಹೊರಗಡೆ ಹೋಗ್ಬಿಟ್ಟು ನಾನು ಮತ್ತೆ ಅಲ್ಲಿ ಕೆಟ್ಟ ಕೆಲಸ ಮಾಡೋದಾಗಲಿ ಅಥವಾ ದುರ್ಗುಣಗಳಿಂದ ವರ್ತಿಸೋದೇ ಆದರೆ ಅದು ಪ್ರಯೋಜನ ಇಲ್ಲ. ಅದು ನಾನು ಇಲ್ಲೇನು ಧ್ಯಾನ ಮಾಡ್ತಾಯಿದ್ದೀನಿ, ಆ ಧ್ಯಾನ ಮಾಡಿರ್ತಕ್ಕಂಥ ಒಂದು ಭಾವ ಏನು ನನ್ನಲ್ಲಿ ಕ್ರಿಯೇಟ್ ಆಗುತ್ತೆ, ಅದೇ ಭಾವದಿಂದ ನಾನು ಮನೆಗೆ ಹೋದರೂ ಸಹ ಅದೇ ಭಾವದಿಂದ ನಾನು ಇರಬೇಕು. ಅಥವಾ ನಾನು ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹ ಅದೇ ಭಾವದಿಂದ ನಾನು ಇರಬೇಕಾಗತ್ತೆ. ಅಂದರೆ ಆ ಒಂದು ನಿರ್ಮಲವಾಗಿರ್ತಕ್ಕಂಥ ಒಂದು ಮನಸ್ಸಿನಿಂದ, ನಿರ್ಮಲವಾಗಿರ್ತಕ್ಕಂಥ ಒಂದು ಶಾಂತತೆಯಿಂದ ನಾನು ಕೆಲಸಗಳನ್ನು ಮಾಡಬೇಕಾಗತ್ತೆ. ಮನೆ ಕೆಲಸ ಇರ್ಬೋದು, ಅಥವಾ ಆಫೀಸ್ ಕೆಲಸ ಇರ್ಬೋದು, ಅಥವಾ ಬೇರೆ ಕೆಲಸ ಇರ್ಬೋದು. ಆ ಭಾವದಿಂದ ನಾವು ಮಾಡಿದಾಗ ಮಾತ್ರ ಈ ಧ್ಯಾನ ಯೋಗವನ್ನು ನಾವು ನಿತ್ಯ ಜೀವನದಲ್ಲಿ ಬಳಸ್ಕೊಂಡಂಗೆ ಆಗುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಇಲ್ಲಿ ಧ್ಯಾನ ಮಾಡ್ತೀವಿ ಅಷ್ಟೇ, ಮತ್ತು ಅಲ್ಲಿಗೆ ಹೋದಾಗ ಮಾಮೂಲಿ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋದಾದರೆ ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಅಂದರೆ ಈ ನಿಟ್ಟಿನಲ್ಲಿ ನಾವು ಇದನ್ನು ಅರ್ಥೈಸ್ಕೊಳ್ತಾ ಬಂದಾಗ ಇಲ್ಲಿ ಕಂಪ್ಲೀಟಾಗಿ ನಿತ್ಯ ಜೀವನದಲ್ಲಿ ನಾವು ಯೋಗನ ಅಳವಡಿಸ್ಕೊಳ್ತಾ ಇದ್ದೀವಾ ಎಂಬುದನ್ನು ನಾವು ಪ್ರಶ್ನೆಯನ್ನು ಹಾಕ್ಕೊಂಡಾಗ ಆಗ ನಿತ್ಯ ಜೀವನದಲ್ಲಿ ಕೆಲವರು ಅಳವಡಿಸ್ಕೊಳ್ತಾ ಇರ್ಬೋದು, ಬಹುತೇಕ ಜನ ಅಳವಡಿಸ್ಕೊಳ್ತಿಲ್ಲ ಅಂತಕ್ಕಂಥ ಒಂದು ಭಾವ ನಮಗೆ ವ್ಯಕ್ತ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಒಂದು ದಿನದಿಂದ ಈ ಯೋಗವನ್ನು ನಾವು ಹೇಗೆ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು ಅಂತಕ್ಕಂಥದ್ದನ್ನು ನಾವು ಕಲಿಬೇಕಾಗುತ್ತೆ. ಆಗ ಮಾತ್ರ ನಾವು ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಾಂದರೆ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಇಲ್ಲ. ಈಗ ಆನಂದ ಅಂತಕ್ಕಂಥ ಒಂದು ಸಂದರ್ಭಕ್ಕೆ ಈ ಯೋಗ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಈ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಈಗ ಧ್ಯಾನ ಯೋಗ ಆಗಲಿ, ಜ್ಞಾನ ಯೋಗ ಆಗಲಿ, ಕರ್ಮಯೋಗ ಆಗಲಿ, ಅಥವಾ ಯಾವುದೇ ಯೋಗದಲ್ಲಿ ನೀವು ಮಾಡಿದಾಗೂ ಸಹ ಮನಸ್ಸಿನ ಒಂದು ಸ್ಥಿತಿ ಏನಿರುತ್ತೆ, ಮನಸ್ಸಿನ ಒಂದು ಚಂಚಲತೆ ಏನಾಗುತ್ತೆ, ಒಂದು ಏಕಾಗ್ರತೆಗೆ ಬರುತ್ತೆ, ಒಂದು ಸಮಸ್ಥಿತಿಯಲ್ಲಿರುತ್ತೆ. ಮನಸ್ಸು ಯಾವುದಕ್ಕೂ ದುಃಖಕ್ಕೆ ಅಥವಾ ಸುಖಕ್ಕೆ ಹರಿದಾಡ್ತಕ್ಕಂಥ ಅಥವಾ ಎಕ್ಸೈಟ್ಮೆಂಟ್ ಆಗ್ತಕ್ಕಂಥ ಒಂದು ರೂಪ ತಾಳೋದಿಲ್ಲ. ಅಂದರೆ ತಾಳಿದ್ರೂ ಸಹ ಅದನ್ನು ಆ ಸ್ಥಿಮಿತಕ್ಕೆ ಮಾತ್ರ ಸೀಮಿತಗೊಳಿಸುತ್ತೆ. ಅದನ್ನೇ ಮತ್ತೆ ಫೋಕಸ್ ಮಾಡೋದಕ್ಕೆ ಹೋಗಲ್ಲ, ಅದನ್ನು ನಾವು ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ನಂತರ ಏನಾಗುತ್ತೆ ಅಂದರೆ ನಾವು ಹೆಚ್ಚಿನ ಈಗಿನ ನಮ್ಮ ಇದು ಧ್ಯಾನ ಅಂತಕ್ಕಂಥದ್ದು ಯೋಗವನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ, ಕಂಪ್ಲೀಟಾಗಿ ನೀವು ಯಾವುದೇ ಯೋಗವನ್ನು ನಾವು ಬಳಸ್ಕೊಂಡಿದ್ದೇ ಆದರೆ ಸಂಪೂರ್ಣವಾಗಿ, ಆಗ ನಾವು ಪಾಸ್ಟ್ ಏನಿದೆ ಪಾಸ್ಟನ್ನು ಜಾಸ್ತಿ ಮಾತಾಡಲ್ಲ, ಮತ್ತು ಫ್ಯೂಚರ್ ಬಗ್ಗೆನೂ ಜಾಸ್ತಿ ಮಾತಾಡಲ್ಲ. ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಏನು ಮಾಡಬೇಕಾಗುತ್ತೋ ಈಗ ವರ್ತಮಾನ ಕಾಲದಲ್ಲಿ ಅದನ್ನು ನಾವು ಸಂಪೂರ್ಣವಾಗಿ ನಾವು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಅಚೀವ್ಮೆಂಟ್ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ಯೋಗ ಬೇಕಾಗುತ್ತೆ. ಆ ಯೋಗ ಇಲ್ಲ ಅಂದರೆ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಆಗ ವರ್ತಮಾನದಲ್ಲಿದ್ದು ನಾವು ಅದನ್ನು ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆನಂದ ಸಿಕ್ಕೇ ಸಿಗುತ್ತೆ. ಈಗ ನಮಗೇನಾಗಿದೆ ಅಂದರೆ ನಮ್ಮ ಈಗ ಕೆಲಸ ಮಾಡೋದಕ್ಕೆ ನಾವು ಇಲ್ಲಿಗೆ ಬರ್ತೀವಿ, ಆದರೆ ಹಿಂದೆ ಪಾಸ್ಟ್ ಥಿಂಕಿಂಗ್ ಏನಿದೆ, ಹಿಂದೆ ಏನೋ ನಡೆದಿರ್ತಕ್ಕಂಥ ಅಂಶಗಳು ಜ್ಞಾಪಕಕ್ಕೆ ಬರುತ್ತೆ, ಅಥವಾ ಫ್ಯೂಚರ್ದೇನೋ ಒಂದು ಭಯ ಬಂದುಬಿಡುತ್ತೆ. ಆಗೇನು ಮಾಡ್ತೀವಿ, ಇಲ್ಲಿ ವರ್ತಮಾನದಲ್ಲಿ ನಾವು ಮಾಡ್ತಾ ಇರೋ ಕೆಲಸನ ಮರಿತೀವಿ. ಆಗ ನಮಗೆ ಆನಂದ ಸಿಗಲ್ಲ. ತಿರುಗಿ ಮತ್ತೆ ಅದೆಲ್ಲ ಟೈಮ್ ಆಗೋಗಿರುತ್ತೆ. ಮತ್ತು ಆವಾಗ ನಾವು ಜ್ಞಾಪಿಸ್ಕೊಂಡಾಗ ಅಯ್ಯೋ ಈ ಕೆಲಸನೇ ಆಗಲಿಲ್ಲ ಅಂತಕ್ಕಂಥದ್ದನ್ನು ಮತ್ತೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ಸ್ಟ್ರೆಸ್ ಮಾಡ್ಕೊಳ್ತೀವಿ. ಇದೆಲ್ಲ ಬರ್ತಕ್ಕಂಥದ್ದು ಏನಿದೆ, ಯಾವುದರಿಂದ ಬರ್ತಾ ಇದೆ, ಇದನ್ನೆಲ್ಲ ಹೋಗಲಾಡಿಸ್ಕೊಳ್ಬೇಕು ಅನ್ನೋದಾದರೆ ನಾವು ಯೋಗನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಂದರೆ ಅದು ಯಾವ ಯೋಗ ಆದರೂ ಪರವಾಗಿಲ್ಲ, ನೀವು ಧ್ಯಾನ ಯೋಗನಾದರೂ ಮಾಡಿ, ಭಕ್ತಿ ಯೋಗನಾದರೂ ಮಾಡಿ, ಜ್ಞಾನ ಯೋಗನಾದರೂ ಮಾಡಿ, ಅಥವಾ ಧ್ಯಾನ ಯೋಗ ಯಾವುದಾದ್ರೂ ಮಾಡಿ. ನೀವು ಆ ಯೋಗ ಅಂತಂದರೆ ಕಂಪ್ಲೀಟಾಗಿ ಜಾಯಿಂಟ್ ಟುಗೆದರ್ ಇರ್ತಕ್ಕಂಥ, ಅದರ ಜೊತೆಯಲ್ಲಿದ್ದು ನಾವು ಮೈಂಡ್ಫುಲ್ಲಾಗಿರ್ತಕ್ಕಂಥದ್ದು. ಅಂದರೆ ಸಂಪೂರ್ಣ ನನ್ನ ಮನಸ್ಸೇನಿದೆ, ನನ್ನ ಮೈಂಡ್ ಏನಿದೆ ಅದನ್ನು ಪೂರ್ತಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥದ್ದು, ಅಥವಾ ತಲ್ಲೀನತೆಗೊಳಿಸಿ ಕೆಲಸ ಮಾಡ್ತಕ್ಕಂಥದ್ದು. ಆ ತಲ್ಲೀನತೆಗೊಳಿಸಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನೀವು ಬಂದ್ರಿ ಅಂದರೆ ಅದೇ ಯೋಗ, ಅದೇ ಮೈಂಡ್ಫುಲ್ನೆಸ್ಸು. ಆ ಒಂದು ತಲ್ಲೀನತೆ ನಮಗೆ ಬರಬೇಕಾಗತ್ತೆ. ಆ ತಲ್ಲೀನತೆ ಬಂತು ಅಂದರೆ ನಮಗೆ ಆಗ ಆನಂದ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ತಲ್ಲೀನತೆ ನಾವು ಪೂರ್ತಿ ಒಂದೇ ಕಡೆಗೆ ನಾವು ಅಲ್ಲಿ ತಲ್ಲೀನತೆ ಆಗಿದ್ದೀವಿ ಅಂದರೆ ಅದು ಸಕ್ಸಸ್ ಆದೇ ಆಗುತ್ತೆ. ಆಗ ಆ ಹ್ಯಾಪಿ ಸಿಗುತ್ತೆ. ಈ ಒಂದು ಹ್ಯಾಪಿಯನ್ನು ನಾವು ನೋಡೋದೇ ಆದರೆ ಇದು 5 ಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ಈಗ ನಮ್ಮ ಒಂದು ಈ ದೇಹ ಇದನ್ನೆಲ್ಲ ನಾವು ಮನುಷ್ಯನನ್ನು ಗಮನಿಸಿದ್ರೆ ಏನಾಗುತ್ತೆ, 5 ಅಂಶಗಳಿಂದ ಈ ಮನುಷ್ಯ ಕೂಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಪತ್ರಿಜಿ ಅವರು ಹೇಳ್ತಾರೆ. ಈ ಪತ್ರಿಜಿ ಅವರು ಹೇಳೋದೇನು, ಈಗ ಒಂದು ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಆತ್ಮ ಇದೆ, ಸರ್ವಾತ್ಮ ಇದೆ, ಅಥವಾ ಕಾನ್ಸಿಯಸ್ ಇದೆ, ಸೂಪರ್ ಕಾನ್ಸಿಯಸ್ ಇದೆ ಅಂತ. ಅಥವಾ ಆತ್ಮ ಅನ್ಬೋದು, ಅಥವಾ ಕಾನ್ಸಿಯಸ್ ಅನ್ಬೋದು, ಅಥವಾ ಎನರ್ಜಿ ಅನ್ಬೋದು, ಅಥವಾ ಸೂಪರ್ ಎನರ್ಜಿ ಅನ್ಬೋದು, ಹೆಂಗಾದರೂ ನಾವು ಕರ್ಕೊಳ್ಳಿ, ಅಥವಾ ಬ್ರಹ್ಮ ಅನ್ಬೋದು, ಪರಬ್ರಹ್ಮ ಅನ್ಬೋದು. ಏನೇ ನಾವು ಕರ್ಕೊಂಡ್ರೂ ಸಹ ಕಂಪ್ಲೀಟಾಗಿ ಆ ಅರ್ಥಗಳೆಲ್ಲ ಒಂದೇ, ಆಲ್ಟರ್ನೇಟಿವ್ ಪದಗಳು ಅಷ್ಟೇ, ಅವರವರ ಅನುಗುಣಕ್ಕೆ ತಕ್ಕಂತೆ ಅದನ್ನು ಕರೆದಿದ್ದೀವಿ. ಅಂದರೆ ಇಲ್ಲಿ ದೇಹನೂ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಆತ್ಮ ಇದೆ, ಸರ್ವಾತ್ಮ ಇದೆ, ಅಥವಾ ಕಾನ್ಸಿಯಸ್ ಇದೆ, ಸೂಪರ್ ಕಾನ್ಸಿಯಸ್ ಇದೆ. ಈ 5 ಅಂಶಗಳಿಂದ ಕೂಡಿರ್ತಕ್ಕಂಥ ಒಂದು ದೇಹ ಇದು ಅಂತ ಈ ಒಂದು ಮನುಷ್ಯ. ಅಂದರೆ ಈಗ ನಮಗೆ ದೇಹದ ಒಂದು ಆನಂದ ನಮಗೆ ಹೇಗೆ ಉಂಟಾಗುತ್ತೆ, ಈಗ ತುಂಬ ನನಗೆ ಜಾಮೂನ್ ಇಷ್ಟ ಅಂತ ಅನ್ನೋದಾದರೆ, ಅಥವಾ ಇನ್ನೊಂದೇನೋ ನನಗೆ ಈಗ ಚಿತ್ರಾನ್ನ ಇಷ್ಟ ಅನ್ನೋದಾದರೆ, ಅದನ್ನು ಮಾಡಿದಾಗ ನಾನು ಅದನ್ನು ತಿಂದಾಗ ಏನಾಗುತ್ತೆ, ನನ್ನ ದೇಹಕ್ಕೆ ನನ್ನ ಆನಂದ ಸಿಗುತ್ತೆ.
ಇದು ದೇಹದ ಆನಂದವನ್ನು ನಾವು ಪಡ್ಕೊಳ್ತಕ್ಕಂಥದ್ದು, ಶಾರೀರಿಕ ಆನಂದವನ್ನು ನಾವು ಪಡ್ಕೊಳ್ತೀವಿ. ಇನ್ನು ಮನಸ್ಸಿಗೆ ಅಂದರೆ ಈಗ ಒಂದು ಸೌಂದರ್ಯವನ್ನು ನಾವು ನೋಡ್ತೀವಿ ಅಥವಾ ನಾವೆಲ್ಲೋ ಒಂದು ಪ್ರದೇಶಕ್ಕೆ ಹೋಗ್ತೀವಿ, ಅದು ನಮಗೆ ಬಹಳ ಇಷ್ಟ ಆಗುತ್ತೆ, ಆ ಸೌಂದರ್ಯವನ್ನು ಸವಿತೀವಿ. ಆಗ ಸವಿದಾಗ ಏನಾಗುತ್ತೆ, ಅದನ್ನು ನಾವು ಇಷ್ಟಪಟ್ಟು ಸವಿದಾಗ ಇರತಕ್ಕಂಥ ಸಂದರ್ಭದಲ್ಲಿ ಆಗ ನಮಗೆ ಮಾನಸಿಕ ಆನಂದ ಸಿಗುತ್ತೆ. ಇನ್ನು ಬುದ್ಧಿ ಅಂದರೆ ಯಾವುದೋ ಒಂದು ಪುಸ್ತಕವನ್ನು ಓದ್ತೀವಿ, ಆ ಪುಸ್ತಕವನ್ನು ಓದಿದಾಗ ನಮಗೆ ಒಂದು ಜ್ಞಾನದ ಮಟ್ಟ ಸಿಗುತ್ತೆ, ಆ ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆನಂದವನ್ನು ನಾವು ಅನುಭವಿಸ್ತೀವಿ. ಇನ್ನು ಆತ್ಮಕ್ಕೆ ಅಂತಂದರೆ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಆತ್ಮಕ್ಕೆ ಆನಂದ ಸಿಗುತ್ತೆ ಅಂತ. ಆತ್ಮಕ್ಕೆ ಆನಂದ ಸಿಕ್ತು ಅಂತಂದರೆ ಇನ್ನು ಆಗ ನಮ್ಮ ಮನಸ್ಸಿನ ಒಂದು ಆಲೋಚನೆಗಳೆಲ್ಲನೂ ಸ್ತಬ್ಧ ಆಗಿ ಈ ಪ್ರಪಂಚದ ಒಂದು ಜೀವದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯನ್ನು ಸಹ, ಸಕಲ ಜೀವಿಗಳಲ್ಲಿ ನಾನು ಬೆರೆತೋಗ್ತಕ್ಕಂಥದ್ದು ಮತ್ತು ಸಕಲ ಜೀವಿಗಳಲ್ಲೂ ಸಹ ನಾನು ಇದ್ದೀನಿ ಅಂತಕ್ಕಂಥ ಒಂದು ಭಾವ ನಾನು ಹೊಂದಿದ್ದೀನಿ ಅಂದರೆ ಆಗ ನಮಗೆ ಬ್ರಹ್ಮಾನಂದ ಸಿಗುತ್ತೆ. ಅಂದರೆ ಶಾರೀರಿಕ ಆನಂದ ಮತ್ತು ಮಾನಸಿಕ ಆನಂದ ಮತ್ತು ಬುದ್ಧಿಯ ಆನಂದ ಮತ್ತು ಆತ್ಮಾನಂದ ಮತ್ತು ಬ್ರಹ್ಮಾನಂದ, ಈ 5 ಆನಂದಗಳನ್ನು ನಾವು ಪಡಿಬೇಕು ಅನ್ನೋದಾದರೆ ಈ ಯೋಗ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಅಂತ. ಈ ಯೋಗದಿಂದ ಇದನ್ನೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂತಿಮ ಘಟ್ಟದಲ್ಲಿ ಈಗ ನಮಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಯೋಗ ನಾವು ಮಾಡ್ತಾ ನಾವು ಧ್ಯಾನ ಮಾಡ್ತಾ ಹೋದಾಗ ನಮಗೇನಾಗುತ್ತೆ, ಶಾರೀರಿಕವಾಗಿ ಸಿಗ್ತಕ್ಕಂಥ ಒಂದು ಆನಂದ ಇದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಟೆಂಪ್ರವರಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ತದನಂತರದಲ್ಲಿ ಮಾನಸಿಕವಾಗಿ ಸಿಕ್ಕತಕ್ಕಂಥ ಆನಂದನೂ ಸಹ ಇದು ಟೆಂಪ್ರವರಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ತದನಂತರದಲ್ಲಿ ಬುದ್ಧಿಯಲ್ಲಿ ಏನು ಪುಸ್ತಕ ಹೋಗಿ ಅಥವಾ ನಾವು ಓದಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮಹನೀಯರ ಪುಸ್ತಕಗಳನ್ನು ಓದ್ತೀವಿ, ಅನೇಕ ಮಹನೀಯರ ಜೀವನ ಚರಿತ್ರೆಗಳನ್ನು ಕೇಳ್ತೀವಿ, ಆಗ ನಮಗೆ ಒಂದು ಆನಂದ ಸಿಗುತ್ತೆ. ಆ ಬೌದ್ಧಿಕ ಆನಂದನೂ ಸಹ ಅದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಧ್ಯಾನ ಮಾಡೋದ್ರ ಮೂಲಕ ನಮಗೆ ಆತ್ಮಾನಂದ ಸಿಗುತ್ತೆ. ಆತ್ಮಾನಂದ ಸಿಕ್ಕಿದಾಗ ಆಗ ಪರಮಾನಂದಕ್ಕೆ ಹೋಗ್ತೀವಿ. ಆ ಆತ್ಮಾನಂದದಿಂದ ಆಗ ಆ ಪರಮಾನಂದದಲ್ಲಿ ಪ್ರತಿಯೊಂದು ಈ ಯೂನಿಯನ್ ಅಂದರೆ ಎಲ್ಲದರ ಜೊತೆಲೂ ನಾವು ಬೆರೀತಕ್ಕಂಥದ್ದು, ಎಲ್ಲ ನಾವೇ, ಬೇರೆ ಯಾವುದೂ ಇಲ್ಲ, ಎಲ್ಲದರಲ್ಲೂ ನಾನಿದ್ದೀನಿ, ನನ್ನ ಆತ್ಮ ಪದಾರ್ಥನೇ ಇದೆ, ಬೇರೆ ಎಲ್ಲ ಜೀವಿಗಳು ಒಂದೇ, ಆ ಜೀವಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತಕ್ಕಂಥ ಒಂದು ಸಮಸ್ಥಿತಿ, ಆ ಒಂದು ಯೂನಿಯನ್ ಅಥವಾ ಒಂದು ಒಂದಾಗ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನೇ ನಾವು ಯೋಗ ಅಂತ ಕರಿತೀವಿ, ಅದೇ ಬ್ರಹ್ಮಾನಂದ ಅಂತ ಕರಿತೀವಿ. ಅಲ್ಲಿಗೆ ನಾವು ಹೋದಾಗ ಈ ಬ್ರಹ್ಮಾನಂದವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯತೆ ಇದೆ. ಈ ಯೋಗದಿಂದ ನಿತ್ಯ ಜೀವನದಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಂಡು ನಿತ್ಯ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಮಾತನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಪ್ರತಿಯೊಂದು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಾಯಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ಆ ಯೋಗನ ನಾವು ಅರ್ಥೈಸ್ಕೊಂಡು ಅಂದರೆ ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಭಾವದಿಂದ ನಾವು ಮಾಡೋದೇ ಆದರೆ ಆಗ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ. ಕೇವಲ ನಾವು ಆಸನ ಮಾಡ್ತಕ್ಕಂಥ ಸಂದರ್ಭಕ್ಕೆ ಮತ್ತು ಪ್ರಾಣಾಯಾಮ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅಷ್ಟೇ ಮಾಡಿಕೊಂಡಾಗ ಕೇವಲ ನಮ್ಮ ಬಾಡಿಗೆ ಮತ್ತು ನಮ್ಮ ಮಾನಸಿಕಿಗೆ ಸ್ವಲ್ಪ ಕಾಮ್ನೆಸ್, ಶಾಂತಿ ಸಿಗ್ಬೋದು, ಬಾಡಿ ಒಂದು ಸ್ವಲ್ಪ ಹೆಲ್ತಿಯಾಗಿರ್ಬೋದು ಅಷ್ಟೇ. ಬಟ್ ಆದರೆ ನಿಜವಾದ ಯೋಗವನ್ನು ಅಥವಾ ಯೋಗಿಗಳಾಗೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ, ಈ ರೀತಿಯಲ್ಲಿ ನೀವು ನಿತ್ಯ ಜೀವನದಲ್ಲಿ ಈ ಯೋಗವನ್ನು ಒಂದು ಕಾಯಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೆಲಸನೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಯೋಗೋನ್ಮುಖರಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನನ್ನ ಈ ಒಂದು ನಿತ್ಯ ಜೀವನದಲ್ಲಿ ಯೋಗ ಅಂತಕ್ಕಂಥ ಒಂದು ಅಂಶವನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.